ಎಲ್ಲ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸೈನ್ಸ್ ಗುರು ಮಂಜುನಾಥ್ ವಿಶ್ವಗುರು ಮಾತಾಡ್ತಿದ್ದೀನಿ. ಸೊ ಇವತ್ತು 2018ರ ಪೊಲೀಸ್ ಪ್ರಶ್ನೆ ಪತ್ರಿಕೆ ಅಂದ್ರೆ ಸಶಸ್ತ್ರ ಪೊಲೀಸ್ ಪ್ರಶ್ನೆ ಪತ್ರಿಕೆ ಡಿಸ್ಟ್ರಿಕ್ಟ್ ಆರ್ಮಿ ರಿಸರ್ವ್ ಇಂದು ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಮೊದಲನೇ ಪ್ರಶ್ನೆ ಸಸ್ಯಗಳು ಇವಾಗಿವೆ ಅಂತ ಇದೆ. ಅಂದ್ರೆ ಸಸ್ಯಗಳು ಏನು ಅಂತ, ಪ್ಲಾಂಟ್ಸ್ ಆರ್ ದಿ ಆಟೋಟ್ರೋಪ್ಸ್, ಸ್ವಪೋಷಕಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಸ್ವಪೋಷಕಗಳು ಆಟೋಟ್ರೋಪ್ಸ್ ಅಂತ ಕರಿತೀವಿ. ಅಂದ್ರೆ ಸಸ್ಯಗಳು ಏನಾಗಿದಾವೆ, ಸ್ವಪೋಷಕಗಳು ಆಟೋಟ್ರೋಪ್ಸ್ ಆಗಿದಾವೆ. ಸೊ ಪ್ರಶ್ನೆ ವಿಶೇಷತೆ ಗಮನಿಸ್ಬೇಕು. ಮತ್ತೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇದನ್ನ ಚೆನ್ನಾಗಿ ನೆನಪಿಟ್ಕೋಬೇಕು. ಏನ್ ಗೊತ್ತಾ ನೋಡ್ರಿ, ಈ ಪ್ರಶ್ನೆ ಪತ್ರಿಕೆಯಲ್ಲಿ ಆಲ್ಮೋಸ್ಟ್ ನಾವು ನೋಡಿದ್ವಲ್ಲ, ಒಂದೇ ಪುಸ್ತಕದಿಂದ ಕೇಳಿದ್ದಾರೆ, ಬುಕ್ಕಿಂದ. ಮತ್ತೆ ಇನ್ನ ವಿಶೇಷ ಏನಪ್ಪಾ ಅಂತಂದ್ರೆ ಒಂದೇ ಚಾಪ್ಟರ್ ಇಂದ ಪ್ರಶ್ನೆ ಕೇಳಿದ್ದಾರೆ ಇದರಲ್ಲಿ. ಮತ್ತೆ ಆ ಬುಕ್ ನೋಡಿದ್ರು ನೀವು ತುಂಬಾ ಆಶ್ಚರ್ಯ ಪಡ್ತೀರಾ. ಎಷ್ಟನೇ ತರಗತಿ ಬುಕ್ ಇಂದ ಕೇಳಿದಾರೆ ಅಂದ್ರೆ 5ನೇ ತರಗತಿಯ ಪರಿಸರ ಅಧ್ಯಯನ ಬುಕ್ ಇಂದಾನೆ ಪ್ರಶ್ನೆಗಳು ಕೇಳಿದ್ದಾರೆ. ಅಂದ್ರೆ ನಿಮಗೆ ಕ್ವಶನ್ಸ್ ತೋರ್ಸನಂತಾನೆ ಒಂದೆರಡು ಸ್ನ್ಯಾಪ್ಸ್ಗಳನ್ನ ಹಾಕಿದೀನಿ ಮುಂದೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ. ನೋಡ್ರಿ, ಇದು 5ನೇ ತರಗತಿಯ ಪಠ್ಯ ಪುಸ್ತಕದ ಒಂದು ಶೀಟ್. ಇದರಲ್ಲೇ ಕೊಟ್ಟಿದ್ದಾರೆ ನೋಡ್ರಿ. ಸ್ವಪೋಷಕಗಳು ಅಂದ್ರೆ ಹಸಿರು ಸಸ್ಯಗಳನ್ನ ಸ್ವಪೋಷಕಗಳು ಅಂತಾರೆ. ಮತ್ತೆ ಇದರಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆದ ಕೊಟ್ಟಿದ್ದಾರೆ, ಪತ್ರ ಹರಿತ್ತು, ಸೌರಶಕ್ತಿ, ಕಾರ್ಬನ್ ಡೈಆಕ್ಸೈಡ್. ಮತ್ತೆ ನೆಕ್ಸ್ಟ್ ಕ್ವಶನ್ ಅದು ಇದೆ ಅದರಲ್ಲಿ 2018ರ ಪೊಲೀಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಇದೆ. ನೆಕ್ಸ್ಟ್ ಕೀಟಾಹಾರಿ ಸಸ್ಯಗಳ ಬಗ್ಗೆ ಕೇಳಿದ್ರೆ ಅದು ಇದೆ. ಸಸ್ಯಗಳ ಸಂತಾನೋತ್ಪತ್ತಿ ಭಾಗ ಬಗ್ಗೆ ಕೇಳಿದರೆ ಅದು ಕೂಡ ಇದೆ. ನೋಡ್ರಿ, ಅಷ್ಟು ಕ್ವಶನ್ ಆಗಿದಾವೆ ಒಂದೇ ಬುಕ್ ಅಲ್ಲಿ, ಮತ್ತೆ ಎಸ್ಪೆಷಲಿ ಒಂದೇ ಚಾಪ್ಟರ್ ಅಲ್ಲಿ ಕ್ವಶನ್ ಆಗಿದಾವೆ. ಸೊ ಇಂಪಾರ್ಟೆಂಟ್ ಏನಪ್ಪಾ ಇದರಲ್ಲಿ ಅಂತಂದ್ರೆ, ಸ್ಕೂಲ್ ಬುಕ್ಸ್ ನ ನೀವು ಸಖತ್ತಾಗಿ ಚೆನ್ನಾಗಿ ಓದ್ಬೇಕು, ಒಂದು ಲೈನ್ ಬಿಡ್ಲಿಲ್ಲಂಗೆ. ಅಂದ್ರೆ 5ನೇ ತರಗತಿಯಿಂದ 10ನೇ ತರಗತಿವರೆಗೂ ಇರ್ರೆಸ್ಪೆಕ್ಟಿವ್ ಆಫ್ ಸಬ್ಜೆಕ್ಟ್, ಬರೀ ಸೈನ್ಸ್ ಅಂತಲ್ಲ, ಎಲ್ಲಾ ಸಬ್ಜೆಕ್ಟ್ಗಳು ಚೆನ್ನಾಗಿ ಓದ್ಬೇಕು. ಮತ್ತೆ ಲೈನ್ ಟು ಲೈನ್ ಓದಿ ನೆನಪಿಟ್ಕೋಬೇಕು. ನೀವು ಯಾರಾದ್ರೂ ಆಥರ್ ಬುಕ್ ಬರ್ದಿದ್ದಾರೆ ಅಂದ್ರೆ ಮೇಜರ್ ಆಗಿ ರೆಫರೆನ್ಸ್ ತಗೊಳ್ಳೋದೇ ಒಂದು DSCRTC ಇಲ್ಲಿ NCERTC. ಸೊ ನಿಮ್ಮ ಹತ್ರ ಏನ್ ಶಾಲೆಯಲ್ಲಿ ಬುಕ್ ಇದಾವಲ್ಲ, ಸೊ ಅದನ್ನು ಓದ್ಕೊಂಡ್ರು ಸಾಕು. NCERT ಓದ್ತಿರಂದ್ರೂ ಓಕೆ, ಬಟ್ ಲೈನ್ ಟು ಲೈನ್ ಓದ್ಬೇಕು, ಒಂದು ಲೈನ್ ಬಿಡ್ಲಿಲ್ಲಂಗೆ ಓದ್ಬೇಕು. ಅಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್, ಅಷ್ಟು ಇಂಪಾರ್ಟೆಂಟ್ ಕಂಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಇನ್ನ ಸರ್ ಅಷ್ಟು ಓದಿದ್ರೆ ಸಾಕಾಗುತ್ತೆ ಅಂದ್ರೆ ಖಂಡಿತ ಸಾಕಾಗಲ್ಲ. ಇತ್ತೀಚಿನ ದಿನಗಳಲ್ಲಿ ಇದು 2018ರ ಪೊಲೀಸ್ ಪ್ರಶ್ನೆ ಪತ್ರಿಕೆ, ಅದೇ 24 PSI KA ಮಾಡಿದಾರಲ್ಲ, ಸೊ ಅಲ್ಲಿ KA ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟ್ ಕ್ವಶನ್ಸ್ಗಳು ಜಾಸ್ತಿ ಇದಾವೆ. ಇತ್ತೀಚಿನ ದಿನಗಳಲ್ಲಿ ಸ್ಟೇಟ್ಮೆಂಟ್ ಕ್ವಶನ್ ಜಾಸ್ತಿ ಇದಾವೆ. ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ, ಒಂದು ನೆನಪಿಟ್ಕೊಂಡ್ಬಿಡ್ರಿ, 2 ತರ ಕ್ವಶನ್ಸ್ ಕೇಳ್ತಾರೆ ನಿಮಗೆ ಪೇಪರ್ ಸೆಟ್ ಮಾಡೋರು. ಒಂದು ಮೆಮೊರಿ ಓರಿಯೆಂಟೆಡ್ ಕ್ವಶನ್ಸ್, ಅಂದ್ರೆ ನೀವೆಷ್ಟು ಚೆನ್ನಾಗಿ ಓದಿ ನೆನಪಿಟ್ಕೋಬಲ್ರಿ ಅನ್ನೋ ಇದ್ರ ಮೇಲೆ ಒಂದು ಮೆಮೊರಿ ಓರಿಯೆಂಟೆಡ್ ಕೇಳ್ತಾರೆ. ಎರಡನೇದಾಗಿ ಕಾನ್ಸೆಪ್ಚುಯಲ್ ಕ್ವಶನ್ಸ್ ಕೇಳ್ತಾರೆ, ಅಂದ್ರೆ ಕಾನ್ಸೆಪ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಕೇಳ್ತಾರೆ. ಎಸ್ಪೆಷಲಿ ಸ್ಟೇಟ್ಮೆಂಟ್ ಕ್ವಶನ್ಸ್ ಅಲ್ಲಿ ಕಾನ್ಸೆಪ್ಟ್ ಓರಿಯೆಂಟೆಡ್ ಅಂದ್ರೆ ಆ ವಿಷಯನ ಓದಿ ನೆನಪಿಟ್ಕೊಂಡಿರ್ತೀರಾ, ಬಟ್ ಅದೇ ಕ್ವಶನ್ಸ್ ಬೇರೆ ತರ ಕೇಳಿದ್ರೆ ನೆನಪಿಟ್ಕೊಂಡಿರೋದಲ್ಲಿ ಅಪ್ಲೈ ಮಾಡಿ ಹಾಕ್ಬೇಕಲ್ಲ ಆನ್ಸರ್. ಸೊ ಅದಕ್ಕೆ ಕಾನ್ಸೆಪ್ಚುಯಲ್ ಕ್ವಶನ್ಸ್ ಅಂತ ಕರಿತೀವಿ. ಸೊ ಆ ಕಾನ್ಸೆಪ್ಚುಯಲ್ ಕ್ವಶನ್ಸ್ ನೀವು ಅಟೆಂಡ್ ಮಾಡ್ಬೇಕು ಅಂತಂದ್ರೆ ವಿಷಯನ ಚೆನ್ನಾಗಿ ಗ್ರಹಿಸಿರ್ಬೇಕು. ಅದು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಎಸ್ಪೆಷಲಿ ಟೆಕ್ನಿಕಲ್ ಸಬ್ಜೆಕ್ಟ್ಸ್ಗಳು ಐತಲ್ಲ, ಸೈನ್ಸ್ ಅಂತವೋ, ವಿಷಯನ ಚೆನ್ನಾಗಿ ಗ್ರಹಿಸಿದ್ರೆ ಮಾತ್ರ ಇತ್ತೀಚಿನ ದಿನಗಳಲ್ಲಿ ಏನ್ ಪ್ರಶ್ನೆ ಪತ್ರಿಕೆ ಬರ್ತಾ ಐತಲ್ಲ ಅದನ್ನ ನೀವು ಆನ್ಸರ್ನ ಹಾಕ್ಬೋದು. ಸೊ ಹಂಗಾಗಿ ದಯವಿಟ್ಟು ಯಾರ್ಯಾರು ಇನ್ನ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಲ್ವಾ, ಅಥವಾ ಸ್ಟಾರ್ಟ್ ಮಾಡಿ ಯಾರ್ಯಾರು ಸ್ಕೂಲ್ಸ್ ಬುಕ್ ನ ಓದಕ್ಕಾಗಿಲ್ವಾ, ಅಥವಾ ಬೇಸಿಕ್ ಬುಕ್ ನ ಓದಕ್ಕಾಗಿಲ್ವಾ, ಸಖತ್ತಾಗಿ ಚೆನ್ನಾಗಿ ಓದಿ ಚೆನ್ನಾಗಿ ಕಾನ್ಸೆಪ್ಟ್ ನ ನೆನ್ಪಿಡ್ಕೋಬೇಕು. ನೀವು ಎಷ್ಟು ಬುಕ್ ಓದ್ತೀರಿ, ಅಥವಾ 10 ಬುಕ್ ಓದಿದೀನಿ, 15 ಬುಕ್ ಓದಿದೀನಿ, ಅದು ಇಂಪಾರ್ಟೆಂಟ್ ಅಲ್ಲ. 15 ಬುಕ್ ಅಲ್ಲಾಗ್ಲಿ, ಒಂದೇ ಬುಕ್ ಅಲ್ಲಾಗ್ಲಿ ಕಾನ್ಸೆಪ್ಟ್ ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಿ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಓದಿ ನೆನಪಿಟ್ಕೊಳ್ಳೋದು ಉಪಯೋಗ ಆಗಲ್ಲ ಇವತ್ತಿನ ಕಾಲದಲ್ಲಿ, ಕಾನ್ಸೆಪ್ಟ್ ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಶ್ನೆಗಳು ನೋಡ್ತಾ ಹೋಗೋಣ. ಸೊ ಸಸ್ಯಗಳು ಇವಾಗಿವೆ ಅಂತಂದ್ರೆ, ಸಸ್ಯಗಳು ಏನಾಗಿದಾವೆಪ್ಪ, ಆಟೋಟ್ರೋಪ್, ಸ್ವಪೋಷಕಗಳಾಗಿದ್ದಾವೆ. ಯಾಕೆ ಸಸ್ಯಗಳನ್ನ ಸ್ವಪೋಷಕಗಳು ಅಂತ ಕರಿತೀವಿ ಅಂದ್ರೆ, ಸಸ್ಯಗಳು ಸ್ವಂತ ಆಹಾರವನ್ನ, ಅಂದ್ರೆ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತವೆ. ಯಾಕೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತಂದ್ರೆ, ಸಸ್ಯಗಳು ಫೋಟೋಸಿಂಥಸಿಸ್ ರಿಯಾಕ್ಷನ್ ಅಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಪಾಲ್ಗೊಳ್ತವೆ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಪಾಲ್ಗೊಳ್ಳಕ್ ಮುಖ್ಯವಾಗಿ ಏನ್ ಬೇಕು ಸಸ್ಯಗಳಿಗೆ, ಕ್ಲೋರೋಫಿಲ್ ಬೇಕು, ಪತ್ರಹರಿತು ಬೇಕು. ಅಂತ ಪತ್ರಹರಿತು ನಮ್ಮಲ್ಲಿಲ್ಲ. ಹಂಗಾಗಿ ನಾವು ಊಟಕ್ಕೋಸ್ಕರ, ಆಹಾರಕ್ಕೋಸ್ಕರ ಸಸ್ಯಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಬಟ್ ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತವೆ. ಯಾಕಂದ್ರೆ ಅದು ಕ್ಲೋರೋಫಿಲ್ ಇದೆ, ಪತ್ರಹರಿತಿದೆ, ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತವೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗಳ ಮೂಲಕ. ಹಂಗಾಗಿ ತಮ್ಮ ಪೋಷಣೆಯನ್ನ, ನ್ಯೂಟ್ರಿಷನ್ ಅನ್ನ ತಾವೇ ಮಾಡ್ಕೊಳ್ಳೋದ್ರಿಂದ ಸಸ್ಯಗಳಿಗೆ ಸ್ವಪೋಷಕಗಳು ಅಂತ ಕರೀತಾರೆ. ಮನುಷ್ಯ ಆದ್ರೆ ಪರಪೋಷಕ, ಎಟಿರೋಟ್ರೋಸ್. ಪರ ಅಂತಂದ್ರೆ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಯಾಕಂದ್ರೆ ನಮ್ಮ ಸ್ವಂತ ಆಹಾರವನ್ನ ನಾವೇ ತಯಾರಿಸ್ಕೊಳ್ಳಕ್ಕೆ ಎಬಿಲಿಟಿ ಇಲ್ಲ ನಮ್ಮಲ್ಲಿ. ಯಾಕಂತಂದ್ರೆ ನಮ್ಮಲ್ಲಿ ಕ್ಲೋರೋಫಿಲ್ ಇಲ್ಲ, ಪತ್ರ ಹರಿತಿಲ್ಲ. ಹಂಗಾಗಿ ಸೊ ಸಸ್ಯಗಳು ಸ್ವಪೋಷಕಗಳು, ಯಾಕಂದ್ರೆ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಂತವೆ. ಸ್ಟೇಟ್ಮೆಂಟ್ ಕ್ವಶನ್ಸ್ ಏನಾದ್ರು ಕೇಳಿದಾಗ ನೀಟಾಗಿ ನೆನಪಿಟ್ಕೋಬೇಕು, ಸಸ್ಯಗಳು ಇವಾಗಿವೆ, ಸ್ವಪೋಷಕಗಳು ಆಗಿವೆ. ನೆಕ್ಸ್ಟ್ ಅದೇ ಕ್ರಿಯೆ ಮೇಲೆ ಮತ್ತೆ 2ನೇ ಪ್ರಶ್ನೆ ಕೇಳಿದರೆ, ಸಸ್ಯಗಳ ಎಲೆಗಳು ಈ ಹೆಸರಿನ ಹಸಿರು ವರ್ಣತಂತುವನ್ನು ಹೊಂದಿರುತ್ತವೆ ಅಂತ. ಯಾವ್ದನ್ನ ಹೊಂದಿರ್ತವೆ? ಆಪ್ಷನ್ ಬಿ, ಕ್ಲೋರೋಫಿಲ್ ಅನ್ನ ಹೊಂದಿರ್ತವೆ. ಕನ್ನಡದಲ್ಲಿ ಇದನ್ನ ಪತ್ರ ಹರಿತ್ತು ಅಂತ ಕರಿತೀವಿ. ಪ್ರಶ್ನೆ ಕ್ಲೋರೋಫಿಲ್ ಅಂತ ಕೇಳಿದ್ರೆ ಹಾಕ್ಬೇಕು, ಪತ್ರ ಹರಿತ್ತು ಅಂತ ಕೇಳಿದ್ರೆ ಆನ್ಸರ್ ಹಾಕ್ಬೇಕು. ಪತ್ರ ಹರಿತ್ತನ್ನ ಹೊಂದಿರುತ್ತೆ. ಪತ್ರ ಹರಿತ್ತಲ್ಲಿರುತ್ತೆ, ಎಲೆಯ ಭಾಗದಲ್ಲಿ ಇರುತ್ತೆ. ಪತ್ರ ಹರಿತ್ತು ಎಲೆಯ ಭಾಗದಲ್ಲಿರುತ್ತೆ.
ಎಲೆಯ ಭಾಗದಲ್ಲಿ ಇರುತ್ತೆ. ಸೊ ಈ ಪತ್ರಹರಿತ್ತಲ್ಲಿ ಒಂದು ಲೋಹ ಇರುತ್ತೆ, ಅದನ್ನ ಮೆಗ್ನೀಷಿಯಂ ಅಂತ ಕರಿತೀವಿ. ಬಹಳ ಚೆನ್ನಾಗಿ ನೆನಪಿಟ್ಕೋಬೇಕು, ಸಿಕ್ಕಾಪಟ್ಟೆ ಸಲ ಕ್ವಶನ್ ರಿಪೀಟ್ ಆಗಿರೋ ಕ್ವಶನ್ ಇದು. ಮೆಗ್ನೀಷಿಯಂ ಲೋಹ ಇದೆ ಎಲ್ಲಿ? ಸಸ್ಯಗಳು ಎಲೆಗಳಿಂದ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮಾಡ್ತವೆ. ಎಸ್ಪೆಷಲಿ ಎಲೆಗಳಲ್ಲಿ ಏನಿರುತ್ತೆ, ಕ್ಲೋರೋಫಿಲ್ ಪತ್ರ ಇರುತ್ತೆ. ಆ ಪತ್ರ ಹರಿತ್ತಲ್ಲಿ ಈ ಮೆಗ್ನೀಷಿಯಂ ಲೋಹ ಇರುತ್ತೆ. ಈ ಮೆಗ್ನೀಷಿಯಂ ಲೋಹ ಏನ್ ಮಾಡುತ್ತಪ್ಪ ಅಂತಂದ್ರೆ, ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಪಾಲ್ಗೊಂಡಾಗ ಬೆಳಕಿನ ಶಕ್ತಿಯನ್ನ ರಾಸಾಯನಿಕ ಶಕ್ತಿಯ ಕನ್ವರ್ಟ್ ಮಾಡುತ್ತೆ. ಅಂದ್ರೆ ಲೈಟ್ ಎನರ್ಜಿನ ಕೆಮಿಕಲ್ ಎನರ್ಜಿಯ ಕನ್ವರ್ಟ್ ಮಾಡುತ್ತೆ. ಲೈಟ್ ಎನರ್ಜಿ ಅಂದ್ರೆ ಏನು? ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಏನ್ ಬೇಕಪ್ಪ? ಸೂರ್ಯನ ಬೆಳಕು ಬೇಕು. ಸೂರ್ಯನ ಬೆಳಕನ್ನು ಉಪಯೋಗಿಸ್ಕೊಂಡು ಇಲ್ಲಿರ್ತಕ್ಕಂಥ ಮೆಗ್ನೀಷಿಯಂ ಅಯಾನು ರಾಸಾಯನಿಕ ಶಕ್ತಿಯ ಕನ್ವರ್ಟ್ ಮಾಡುತ್ತೆ. ಗ್ಲೂಕೋಸ್ ಅಂದ್ರೆ ಇದನ್ನ ರಾಸಾಯನಿಕ ಶಕ್ತಿ ಅಂತ ಕರಿತೀವಿ, ಕೆಮಿಕಲ್ ಎನರ್ಜಿ. ಯಾಕೆ ಅಂತಂದ್ರೆ C6H12O6 ಇದರ ರಾಸಾಯನಿಕ ಸೂತ್ರ. ಅಂದ್ರೆ ಲೈಟ್ ಎನರ್ಜಿನ ಎಲ್ಲಿ ಕನ್ವರ್ಟ್ ಮಾಡುತ್ತೋ, ಕೆಮಿಕಲ್ ಎನರ್ಜಿಯ ಕನ್ವರ್ಟ್ ಮಾಡುತ್ತೋ ಯಾವುದು? ಮೆಗ್ನೀಷಿಯಂ. ಎಸ್ಪೆಷಲಿ ಯಾವುದು? ಕ್ಲೋರೋಫಿಲ್ ಎಲ್ಲಿರುತ್ತೆ? ಪತ್ರಹರಿತ ಎಲ್ಲಿರುತ್ತೆ? ಸಸ್ಯಗಳ ಎಲೆಯ ಭಾಗದಲ್ಲಿ ಇರುತ್ತೆ. ಸೊ ಈ ತರ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಪಾಲ್ಗೊಂಡು ಏನನ್ನ ತಯಾರಿಸ್ಕೊಂತವೆ? ಗ್ಲೂಕೋಸ್ ಅನ್ನ ತಯಾರಿಸ್ಕೊಂತವೆ. ಸೊ ಅಲ್ಲಿಗೆ ಸಸ್ಯಗಳ ಎಲೆಗಳ ಹಸಿರು ದ್ರವ್ಯ ಅಂತ ಯಾವ್ದು ಹಾಕ್ಬೇಕು? ಕ್ಲೋರೋಫಿಲ್. ಯಾವುದು? ಪತ್ರಹರಿತ್ತು. ಪತ್ರಹರಿತ್ತಲ್ಲಿ ಯಾವ ಅಯಾನ್ ಇರುತ್ತೆ, ಯಾವ ಲೋಹ ಇರುತ್ತೆ ಅಂತ ಕೇಳಿದ್ರೆ ಮೆಗ್ನೀಷಿಯಂ ಇರುತ್ತೆ. ಸೊ ಮೆಗ್ನೀಷಿಯಂ ಇಂದ ಒಂದು ಕಾರ್ಯ ಬೆಳಕಿನ ಶಕ್ತಿಯನ್ನ ರಾಸಾಯನಿಕ ಶಕ್ತಿಯಾಗಿ ಕನ್ವರ್ಟ್ ಮಾಡುತ್ತೋ, ಅದಕ್ಕೆ ಮೆಗ್ನೀಷಿಯಂ ಬೇಕು. ಇನ್ನು ಎರಡನೇದೇನಪ್ಪ ಅಂತಂದ್ರೆ, ಮೆಗ್ನೀಷಿಯಮ್ ಕ್ಲೋರೋಫಿಲ್ ಅಲ್ಲಿ ಎಸ್ಪೆಷಲಿ ಸೆಂಟರ್ ಸ್ಟ್ರಕ್ಚರ್ ಅನ್ನ ಕೇಂದ್ರ ಭಾಗದಲ್ಲಿ ಇರುತ್ತದೆ. ಅದು ಏನ್ ಕೊಡುತ್ತಪ್ಪ ಅಂತಂದ್ರೆ, ಕ್ಲೋರೋಫಿಲ್ಗೆ ಮತ್ತೆ ಸಸ್ಯದ ಎಲೆಗಳಿಗೆ ಶೇಪ್ ಅನ್ನ ಕೊಡುತ್ತೆ, ದೃಢತ್ವವನ್ನ ಕೊಡುತ್ತೆ. ಯಾವುದು? ಮೆಗ್ನೀಷಿಯಂ ಅನ್ನು ಸೆಂಟರ್ ಅಲ್ಲಿ ಇರೋದ್ರಿಂದ. ಸೊ ನೆನಪಿಟ್ಕೋಬೇಕು ಇವೆರಡು ಕಾರ್ಯಗಳನ್ನ. ನೆಕ್ಸ್ಟ್ ಮೂರನೇ ಕ್ವಶನ್ ಮತ್ತು ಅದೇ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಸಂಬಂಧಿಸಿದಂಗೆ ಕೇಳಿದರೆ 2018 ಡಿಆರ್ ಪ್ರಶ್ನೆ ಪತ್ರಿಕೆಯಲ್ಲಿ, ದ್ವಿತೀಯ ಸಂಶ್ಲೇಷಣೆ ಸಮಯದಲ್ಲಿ ಇದು ಉತ್ಪನ್ನವಾಗುತ್ತದೆ ಅಂತ ಕೇಳಿದಾರೆ ನೋಡ್ರಿ. ದ್ವಿತೀಯ ಸಂಶ್ಲೇಷಣೆ ಸಮಯದಲ್ಲಿ ಇದು ಉತ್ಪನ್ನ, ಯಾವ ಉತ್ಪನ್ನ ಬಿಡುಗಡೆ ಆಗುತ್ತೆ ಅಂತ ಕೇಳಿದ್ರೆ ಆಮ್ಲಜನಕ. ಜಲಜನಕ ಬಿಡುಗಡೆ ಆಗುತ್ತಾ? ಜಲಜನಕ ಅಂದ್ರೆ ಹೈಡ್ರೋಜನ್ ಅಂತ ಕರಿತೀವಿ. ಹೈಡ್ರೋಜನ್ಗೆ ಇದಕ್ಕೂ ಸಂಬಂಧ ಇಲ್ಲ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ. ನೆಕ್ಸ್ಟ್ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗುತ್ತಾ? ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗಲ್ಲ. ಇಂಗಾಲದ ಡೈಆಕ್ಸೈಡ್ ನಾವು ಕೊಡಬೇಕು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ. ನೆಕ್ಸ್ಟ್ ನೀರನ್ನು ನಾವು ಕೊಡಬೇಕು, ಬಿಡುಗಡೆ ಆಗಲ್ಲ. ಬಿಡುಗಡೆ ಆಗೋದು ಯಾವ್ದಪ್ಪ ಅಂತಂದ್ರೆ ಆಮ್ಲಜನಕ, ಆಕ್ಸಿಜನ್ ಅಂತ ಕರಿತೀವಿ. ಆಮ್ಲಜನಕ ಬಿಡುಗಡೆ ಆಗುತ್ತೆ. ದ್ವಿತೀಯ ಸಂಶ್ಲೇಷಣೆ ಸಮಯದಲ್ಲಿ ಯಾವ ಉತ್ಪನ್ನ ಬಿಡುಗಡೆ ಆಗುತ್ತೆ ಅಂದ್ರೆ ಆಪ್ಷನ್ ಎ ಆಮ್ಲಜನಕ, ಆಕ್ಸಿಜನ್ ಅಂತ ಕರಿತೀವಿ. ಸೊ ಇಲ್ಲಿ ಏನೇನ್ ಪ್ರಶ್ನೆ ಮಾಡ್ತಾರೆ ನೋಡ್ರಿ. ಫಸ್ಟ್ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡಿಬೇಕಾದ್ರೆ ನಾವು ಏನ್ ಕೊಡ್ತೀವಪ್ಪ? ಇಂಗಾಲದ ಡೈಆಕ್ಸೈಡ್ ಕೊಡ್ತೀವಿ. ಇದನ್ನ ಏನ್ ಪ್ರಶ್ನೆ ಮಾಡ್ತಾರೆ ಅಥವಾ ಮಾಡಿದ್ದಾರೆ ಅಂತಂದ್ರೆ, ದ್ವಿತೀಯ ಸಂಶ್ಲೇಷಣೆಗೆ ಕ್ರಿಯೆಗೆ ಬೇಕಾದ ಕಚ್ಚಾ ಅನಿಲ ಯಾವುದು ಅಂದ್ರೆ ರಾ ಗ್ಯಾಸ್. ಕಚ್ಚಾ ಅನಿಲ ಯಾವ್ದು ಅಂತಂದ್ರೆ ನಾವು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಕೊಡಬೇಕಾಗಿರೋದು ಯಾವುದು? ಕಾರ್ಬನ್ ಡೈಆಕ್ಸೈಡ್. ಮತ್ತೇನ್ ಕೊಡ್ತೀವಿ? ನೀರನ್ನ ಕೊಡ್ತೀವಿ, ವಾಟರ್. ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಸೂರ್ಯನ ಬೆಳಕಿನಲ್ಲಿ ನಮಗೆ ಏನ್ ಕೊಡುತ್ತದೋ ಗ್ಲೂಕೋಸ್ ಅನ್ನ ಕೊಡುತ್ತೆ ಮತ್ತು ಆಮ್ಲಜನಕವನ್ನು ಕೊಡುತ್ತೆ. ಇವನ್ನ ಪ್ರಾಡಕ್ಟ್ಸ್ ಅಂತ ಕರಿತೀವಿ, ಉತ್ಪನ್ನ. ಅದರಲ್ಲಿ ಒಂದು ಉತ್ಪನ್ನ ಕೇಳಿದರೆ ಆಮ್ಲಜನಕ ಅಂತ ಇದೆ. ಈ ಕೊಟ್ಟಿರೋ ಆಪ್ಷನ್ ಅಲ್ಲಿ ಆಮ್ಲಜನಕ, ಆಕ್ಸಿಜನ್ ಅಂತ ಹಾಕ್ತಿರಿ. ಬಟ್ ಈ ತರ ಕೇಳಿದ್ರೆ ಕ್ವಶನ್ ಸಿಕ್ಕಾಪಟ್ಟೆ ಸಲ ನೆನಪಿಡ್ಕೋಬೇಕು. ಉತ್ಪನ್ನ 2 ರಿಲೀಸ್ ಆಕವಲ್ಲ, ಆ 2 ರಿಲೀಸ್ ಆದಲ್ಲಿ ಈ ಗ್ಲೂಕೋಸ್ ಅನ್ನ ಮುಖ್ಯ ಉತ್ಪನ್ನ ಅಂತ ಕರಿತೀವಿ. ಅದನ್ನ ಕನ್ಸಿಡರ್ಡ್ ಆಸ್ ಮೇನ್ ಪ್ರಾಡಕ್ಟ್ ಅಂತ ಕರಿತೀವಿ, ಮುಖ್ಯ ಉತ್ಪನ್ನ, ಮೇನ್ ಪ್ರಾಡಕ್ಟ್. ಈ ಆಮ್ಲಜನಕವನ್ನ ಉಪ ಉತ್ಪನ್ನ ಅಂತ ಕರಿತೀವಿ. ಉಪ ಉತ್ಪನ್ನ ಅಂದ್ರೆ ಬೈ ಪ್ರಾಡಕ್ಟ್ ಅಂತ ಕರಿತೀವಿ ಆಮ್ಲಜನಕ. ಮುಖ್ಯ ಉತ್ಪನ್ನ ಮತ್ತು ಉಪ ಉತ್ಪನ್ನಕ್ಕೆ ಡಿಫರೆನ್ಸ್ ಏನಪ್ಪಾ ಅಂದ್ರೆ, ಮುಖ್ಯ ಉತ್ಪನ್ನ ಅಂತಂದ್ರೆ ಇಂಟೆನ್ಷನ್ ಪ್ರಾಡಕ್ಟ್. ಅದು ಅಂದ್ರೆ ಉದ್ದೇಶಪೂರ್ವಕವಾಗಿ ಅದೇ ಪ್ರಾಡಕ್ಟ್ ಬೇಕಂತ ತಯಾರಿಸಿರೋದು. ಫಾರ್ ಎಕ್ಸಾಂಪಲ್, ನಾವು ಅಡಿಗೆ ಮಾಡ್ಬೇಕಾದ್ರೆ ಕಟ್ಟಿಗೆಗೆ ಬೆಂಕಿಯನ್ನು ಹಚ್ತೀವಿ, ಅದರಿಂದ ಬೂದಿನೂ ಬರುತ್ತೆ. ಸೊ ನಮ್ಮ ಪ್ರೈಮರಿ ಇಂಟೆನ್ಷನ್ ಅಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಬೆಂಕಿಯನ್ನ ನಮಗೆ ಮೇನ್ ಪ್ರಾಡಕ್ಟ್, ಅದು ನಮಗೆ ಮುಖ್ಯ ಉತ್ಪನ್ನ. ಅದರಿಂದ ಏನ್ ಬೂದಿ ಉತ್ಪತ್ತಿ ಆಗುತ್ತಲ್ಲ, ಅದು ಉಪ ಉತ್ಪನ್ನ. ನಾವು ಅಡಿಗೆ ಮಾಡ್ಬೇಕು, ಬೂದಿ ಬರ್ಲಿ ಅಂತ ಮಾಡಲ್ಲ, ಬೆಂಕಿ ಬರ್ಲಿ ಅಂತ ಹೇಳಿ ಆ ಕಟ್ಟಿಗೆಗೆ ಬೆಂಕಿ ಹಚ್ತೀವಿ. ಅರ್ಥ ಆಯ್ತಾ? ಮುಖ್ಯ ಉತ್ಪನ್ನ ಅಂತಂದ್ರೆ ಇಂಟೆನ್ಷನ್ ಪ್ರಾಡಕ್ಟ್. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಿಡುಗಡೆ ಆಗುವ ಮುಖ್ಯ ಉತ್ಪನ್ನ ಅಂತ ಕೇಳಿದ್ರೆ, ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮಾಡೋದು ನಮಗೆ ಆಮ್ಲಜನಕ ಕೊಡಬೇಕು ಅಂತಲ್ಲ, ಅವಕ್ಕೆ ಆಹಾರ ಬೇಕಂತ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮಾಡ್ತವೆ. ಆಹಾರ ಅಂದ್ರೆ ಗ್ಲೂಕೋಸ್ ರಿಲೀಸ್ ಆಗುತ್ತೆ, ಪ್ಲಸ್ ಅದ್ರ ಜೊತೆಗೆ ಆಮ್ಲಜನಕ ರಿಲೀಸ್ ಆಗೋದ್ರಿಂದ ಅದನ್ನ ನಾವು ಉಸಿರಾಡ್ತೀವಿ. ಓಕೆ, ಸೊ ಇಷ್ಟು ಮಾಹಿತಿನ ಚೆನ್ನಾಗಿ ನೆನಪಿಟ್ಕೋಬೇಕು. ಮತ್ತೆ ಸಸ್ಯಗಳು ಬಿಡುಗಡೆ ಮಾಡಿರ್ತಕ್ಕಂಥ ಈ ಆಮ್ಲಜನಕ ನಾವು ಉಸಿರಾಟಕ್ಕೆ ಬಳಸ್ತೀವಿ. ಇದನ್ನ ಜೀವ ಅನಿಲ ಅಂತ ಕರಿತೀವಿ. ಜೀವ ಅನಿಲ, ಲಿವಿಂಗ್ ಗ್ಯಾಸ್. ಈ ಲಿವಿಂಗ್ ಗ್ಯಾಸ್ನ ಅಣು ಯಾವಾಗಲೂ 2 ಇರುತ್ತೆ, ನೆನಪಿಟ್ಕೋಬೇಕು. ಮತ್ತೆ ಇದರಲ್ಲೇ ಆಕ್ಸಿಜನ್ ಅಲ್ಲೋಟ್ರೋಪ್ 3 ಬರ್ತವೆ, O2 O3 ಅಂತ. O2 O3. ಈ O H2O ಜೊತೆಗೆ ಡಿಸಾಲ್ವ್ ಆಗಿದೆ. ಈ O2 ನಾವು ಜೀವ ಅನಿಲವಾಗಿ ಬಳಸ್ತಾ ಇದೀವಿ, ಇದೇ ಗಾಳಿಯಲ್ಲಿರೋದು. ಇನ್ನು O3 ಓಝೋನ್ ಅಲ್ಲಿದೆ. ಓಝೋನು ನಮ್ಮ ಭೂಮಿಯನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ರಕ್ಷಣಾ ಕವಚವಾಗಿದೆ. ಯಾವುದರಿಂದ? ಸೂರ್ಯನಿಂದ ಬಂದಿರತಕ್ಕಂಥ ನೇರಳಾತೀತ ವಿಕಿರಣಗಳಿಂದ ರಕ್ಷಣೆ ಮಾಡುತ್ತೆ. ಇಷ್ಟು ಚೆನ್ನಾಗಿ ನೆನ್ಪಿಟ್ಕೋಬೇಕು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಬಗ್ಗೆ. ನೆಕ್ಸ್ಟ್ 4ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಇದು ಕೂಡ ಅದೇ ಬುಕ್ಕಲ್ಲಿ ಹೇಳಿದೆಲ್ಲ ರಿಪೀಟ್ ಆಗಿರೋ ಕ್ವಶನ್. ಬಟ್ ಏನ್ ಗೊತ್ತಾ, ನೀವು
ಸ್ಕೂಲ್ಸ್ ಬುಕ್ಸ್ ಇದಾವಲ್ಲ 5ರಿಂದ 10ನೇ ಕ್ಲಾಸ್ ಚೆನ್ನಾಗಿ ಓದಬೇಕು, ಕಾನ್ಸೆಪ್ಟ್ನ ಚೆನ್ನಾಗಿ ತಿಳ್ಕೊಬೇಕು. 1,00,000 ಜನ ಎಕ್ಸಾಮ್ ಬರೀತಾರಂದ್ರೂ ಕೂಡ ಕಾಂಪಿಟೇಷನ್ ಬಗ್ಗೆ ಎಲ್ಲ ಇಲ್ಲಿ ಮ್ಯಾಟ್ರ್ ಆಗೋದು, ಆ 1,00,000 ಜನ ಕಾನ್ಸೆಪ್ಟ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಈಗಾಗಲೇ ನಮ್ಮ ಸರ್ವಿಸಲ್ಲಿ ಹತ್ತತ್ರ ಒಂದು 100 ಬ್ಯಾಚ್ಗಳಲ್ಲಿ ಸ್ಟೂಡೆಂಟ್ಸ್ಗಳು ನೋಡ್ಬಿಟ್ಟಿದ್ದೀವಿ. ಸರಿಸುಮಾರು ಒಂದು 10ರಿಂದ 15,000ದಷ್ಟು ಸ್ಟೂಡೆಂಟ್ಸ್ ನೋಡಿದ್ದೀವಿ. ಅದರಲ್ಲಿ ಸಕ್ಸಸ್ ರೇಷಿಯೋ ಯಾರು ತುಂಬ ಸಕ್ಸಸ್ ಆಗಿದ್ದಾರೆ ಕಾಂಪಿಟೇಟಿವ್ ಫೀಲ್ಡ್ ಬಂತು ಅಂದರೆ ಯಾರು ಕಾನ್ಸೆಪ್ಟ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರಲ್ಲ ಕಡಿಮೆ ಅವಧಿಯಲ್ಲೇ, ಅವರು ಚೆನ್ನಾಗಿ ಎಕ್ಸಾಮ್ಸ್ನ ಕ್ವಶನ್ಸ್ನ ಟ್ಯಾಕಲ್ ಮಾಡಿಬಿಟ್ಟು ಆನ್ಸರ್ನ ಮನನ ಮಾಡ್ಕೊಂಡು ಮತ್ತೆ ರಿವಿಷನ್ ಮಾಡ್ಕೊಂಡು ಮತ್ತೆ ಆನ್ಸರ್ನ ಕರೆಕ್ಟಾಗಿ ತಿಳ್ಕೊಂಡು. ಈ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಓದಿದ್ದು ಅರ್ಥನೇ ಆಗಲ್ಲ ಸರ್ ಅಂತಾರೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ತುಂಬ ವರ್ಷ ಓದಿರ್ತಾರೆ, ತುಂಬ ನಾಲೆಡ್ಜ್ ಅಂತ ಇರುತ್ತೆ, ನಿಮಗೆ ಮೆಮೊರಿ ಓರಿಯೆಂಟೆಡ್ ಕ್ವಶನ್ಸ್ ಕೇಳಿದ್ರೆ ಮಾತ್ರ ಅವ್ರು ಆನ್ಸರ್ ಹೇಳ್ತಾರೆ. ಮತ್ತು ಅದನ್ನೇ ಟ್ವಿಸ್ಟ್ ಮಾಡಿ ಏನಾದರೂ ಕ್ವಶನ್ಸ್ ಕೇಳಿದರೆ ಆನ್ಸರ್ ಹೇಳೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಪ್ರಶ್ನೆ ತಗೊಳ್ರಿ, ಈಗ ಉಬ್ಬರಳಿತ ಅಂದ್ರೆ ಏನಂದ್ರೆ ಚೆನ್ನಾಗಿ ಹೇಳ್ತಾರೆ. ಉಬ್ಬರಳಿತ ಯಾವುದರಿಂದ ಉಂಟಾಗುತ್ತೆ? ಗುರುತ್ವಾಕರ್ಷಣ ಬಲದಿಂದನೇ ಯಾಕೆ ಉಬ್ಬರಳಿತ ಉಂಟಾಗುತ್ತೆ? ಸೊ ಆ ಥರ ಏನಾದರೂ ಬಂದಾಗೆ, ಕಾನ್ಸೆಪ್ಟ್ ಬಂದಾಗೆ ಪ್ರಶ್ನೆ ಅದನ್ನ ಆನ್ಸರ್ ಮಾಡೋವಷ್ಟು ಎಬಿಲಿಟಿ ಬೆಳೆಸ್ಕೋಬೇಕು. ಅದಕ್ಕೆ ಏನು ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಒಂದೇ ಪೇಜ್ ಓದ್ರಿ ಡೈಲಿ, ಅಥವಾ ಇಡೀ ಕಾಂಪಿಟೇಟಿವ್ ಪ್ರಿಪ್ರೇಷನ್ನಲ್ಲಿ ಟೈಮ್ ತಗೊಂಡ್ರೂ ಪರವಾಗಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಮುಂದಕ್ಕೆ ಹೋಗ್ಬಾರ್ದು. ಆ ಕಾನ್ಸೆಪ್ಟ್ ಬಿಟ್ಟೋದ್ರೆ ನಾಳೆ ಸ್ಟೇಟ್ಮೆಂಟ್ ಕ್ವಶನ್ಸ್ ಕೇಳಬೇಕಾದ್ರೆ ನೀವು ಓದಿರೋದೇ ಒಂಥರ ಇರುತ್ತೆ, ಕ್ವಶನ್ಸ್ ಬರ್ತಾ ಇರೋದೇ ಬೇರೆ ಲೆವೆಲಲ್ಲಿ ಇರುತ್ತೆ. ಕೆಲವೊಬ್ರು ಪ್ರಿಪ್ರೇಷನ್ ಮಾಡೋಕ್ಕಾರೆ ಟೆಸ್ಟ್ ಸೀರೀಸ್ ತಗೊಳಕ್ಕೆ ಕ್ವಶನ್ಸ್ ನೋಡೋಕ್ಕೆ ಭಯಪಡ್ತೀರಿ, ಯಾಕಂದ್ರೆ ಅಯ್ಯೋ ನಾನು ಓದ್ಲಿಲ್ಲದ ಏನಾರ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂತು ಅಂದ್ರೆ ಅಂತ. ಬಟ್ ಅದೇ ನಿಮಗೆ ಡೈರೆಕ್ಟ್ ಎಕ್ಸಾಮಲ್ಲಿ ಬಂದರೆ ಅಲ್ಲಿ ಏನು ಮಾಡೋಕ್ಕಲ್ಲ. ಹಂಗಾಗಿ ಆದಷ್ಟು ಪ್ರಶ್ನೆ ಪತ್ರಿಕೆಯನ್ನು ಎಕ್ಸಾಮಿಗೆ ಮುಂಚೆಗೆ ಬಿಡಿಸ್ಬೇಕು. ಓಕೆ, ನೆಕ್ಸ್ಟ್ ಎರಡನೇದಾಗ ಕಾನ್ಸೆಪ್ಟ್. ಯಾವುದೇ ಸಬ್ಜೆಕ್ಟ್ ಬಂದರೂ ಕಾನ್ಸೆಪ್ಟ್ನ ಮಾತ್ರ ಭಾಳ ಚೆನ್ನಾಗಿ ಓದಬೇಕು. ಯಾರು ಕಾನ್ಸೆಪ್ಟ್ನ ಭಾಳ ಚೆನ್ನಾಗಿ ತಿಳ್ಕೊಂಡಿರ್ತಾರೋ ಅವ್ರದಂತೂ 100% ಜಾಬ್ ಆಗುತ್ತೆ. ನೆಕ್ಸ್ಟ್ 4ನೇದು, ಕ್ರಿಮಿ ಕೀಟಗಳನ್ನ ಸಿಕ್ಕಿ ಹಾಕಿಸಿ ಭಕ್ಷಿಸುವ ಸಸ್ಯ ಯಾವುದು ಅಂತ ಕೇಳಿದ್ದಾರೆ. ಅಂದ್ರೆ ಕೀಟಗಳನ್ನ ಭಕ್ಷಿಸಿ ತಿನ್ನುವ ಸಸ್ಯ ಯಾವುದಂತ ಕೇಳಿದ್ರೆ ಅವನ್ನ ಕೀಟಹಾರಿ ಸಸ್ಯಗಳು ಅಂತ ಕರಿತೀವಿ. ಇನ್ಸೆಕ್ಟಿವೋರ್ಸ್, ಕೀಟಹಾರಿ ಸಸ್ಯಗಳು ಅಂತ ಕರಿತೀವಿ. ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ಆಪ್ಷನ್ ಸಿ ಪಿಕ್ಚರ್ ಪ್ಲಾಂಟ್, ಊಜಿ ಗಿಡ ಅಂತ ಕೇಳಿದ್ರೆ ಊಜಿ ಗಿಡ. ಈ ಕೀಟಹಾರಿ ಸಸ್ಯಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ, ಕೀಟಹಾರಿ ಸಸ್ಯಗಳಿಗೆ ಫಸ್ಟ್ ಆಫ್ ಆಲ್ ಕೀಟಹಾರಿ ಸಸ್ಯಗಳಿಗೆ ಪತ್ರರಿತ್ತು, ಕ್ಲೋರೋಫಿಲ್ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ, ಕೆಲವೊಂದು ಸಸ್ಯಗಳಲ್ಲಿ ಕ್ಲೋರೋಫಿಲ್ಲೇ ಇರಲ್ಲ. ಮತ್ತು ಅವು ಊಟಕ್ಕೋಸ್ಕರ ಅವು ಕೂಡ ಹೆಚ್ಚು ಕಡಿಮೆ ಪರಾವಲಂಬಿಗಳು, ಅದು ವೆಟಿರೋಟ್ರೋಪ್ಸೇ ಅದು. ಹಂಗಾಗಿ ಅವು ಆಹಾರಕ್ಕೋಸ್ಕರ ಕೀಟಗಳ ಮೇಲೆ ಡಿಪೆಂಡ್ ಆಗಿದ್ದಾವೆ. ಸೊ ಅವು ಏನು ಮಾಡ್ತವೆ, ಕೀಟಗಳನ್ನ ಭಕ್ಷಿಸಿ ತಿನ್ನಕ್ಕೆ ಕೆಲವೊಂದು ಸಸ್ಯಗಳಲ್ಲಿ ಈಗ ನೋಡಿರ್ಬೋದು ನೀವು ಪಿಕ್ಚರ್ ಪ್ಲಾಂಟ್, ಊಜಿ ಗಿಡ ಅಂತ ನೋಡಿರಾ? ಊಜಿ ಗಿಡ ಇಲ್ಲಿದೆ ನೋಡ್ರಿ, ಊಜಿ ಗಿಡ. ಸೊ ಇಲ್ಲಿ ಅದರಿಗೆ ಕೀಟ ಬಂದು ಏನಾದರೂ ಕುತ್ಕೊಂಡ್ರೆ ಇದು ನಿಧಾನ ಕ್ಲೋಸ್ ಆಗುತ್ತೆ. ಅಷ್ಟರೊಳಗೆ ಸಸ್ಯದ್ದು ಇಲ್ಲಿ ಸೆಮಿಜೆಲ್ ಇದೆ ಅಲ್ಲ, ಈ ಜೆಲ್ಲಲ್ಲಿ ಸಿಗಾಕೊಂಡು ಕೀಟ ಹೊರಗಡೆ ಬರ್ದೇ ಇರೋ ಪರಿಸ್ಥಿತಿಯಾಗಿದ್ದಾಗ ಅದು ಕ್ಲೋಸ್ ಆಗುತ್ತೆ. ಈ ಕೀಟದಿಂದ ಅದು ಆಹಾರವನ್ನ ಪಡ್ಕೊಳ್ಳುತ್ತೆ. ಯಾವುದು? ಕೀಟಹಾರಿ ಸಸ್ಯಗಳು. ಇಲ್ಲಿ ಪಿಕ್ಚರ್ ಪ್ಲಾಂಟ್ ಒಂದು ಕೊಟ್ಟಿದ್ದಾರೆ, ಊಜಿ ಗಿಡ ಅಂತೇಳಿ. ಮತ್ತೆ ಇನ್ನು 3 ಬರ್ತವೆ, ನೆನಪಿಡ್ಕೋಬೇಕು. ಯಾವುದಕ್ಕೆ? ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ಡ್ರಾಸೆರಾ, ನೆಪಂಥಿಸ್ ಮತ್ತೆ ಯೂಟ್ರಿಕ್ಯುಲೇರಿಯಾ ಅಂತ ಬರುತ್ತೆ. ಇವನ್ನ ನೆನ್ಪಿಡ್ಕೋಬೇಕು. ಡ್ರಾಸೆರಾ, ನೆಪಂಥಿಸ್, ಯೂಟ್ರಿಕ್ಯುಲೇರಿಯಾ ಇವು ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಇದರಲ್ಲಿ ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರು ಅಂತ ಇದೆ. ಬೇಕಿಂಗ್ ಸೋಡಾ ಅಂತಂದ್ರೆ ಸೋಡಿಯಂ ಬೈಕಾರ್ಬೊನೇಟ್ ಅಂತ ಕರಿತೀವಿ. ಸೋಡಿಯಂ ಬೈಕಾರ್ಬೊನೇಟ್ NaHCO3, ಸೋಡಿಯಂ ಬೈಕಾರ್ಬೊನೇಟ್ ಇದರದ ರಾಸಾಯನಿಕ ಕೆಮಿಕಲ್ ಸೂತ್ರ, ಅದು ಕೆಮಿಕಲ್ ಫಾರ್ಮುಲಾ. ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರು ಅಂತಂದ್ರೆ ನೋಡ್ರಿ, ಸೋಡಿಯಂ ಬೈಕಾರ್ಬೊನೇಟ್. ಬೈ ಅಂತಂದ್ರೆ ಬೇ ನೆನ್ಪಿಡ್ಕೊಳ್ರಿ, ಬೇಕಿಂಗ್ ಸೋಡಾ ಅಂತ ಕರಿತೀವಿ. ಬೇಕಿಂಗ್ ಅಂತಂದ್ರೆ ಈ ಬೇಕರಿಯಲ್ಲೆಲ್ಲ ಬೇಕಿಂಗ್ ಐಟಮ್ನೇ ಜಾಸ್ತಿ ಯೂಸ್ ಮಾಡ್ತಾ ಇರೋದ್ರಿಂದ ಅದನ್ನ ಬೇಕರಿ ಅಂತಾನೆ ಕರಿತೀವಿ. ಸೊ ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರು ನೋಡ್ತಾ ಹೋಗೋಣ. ಸೋಡಿಯಂ ಪೊಟ್ಯಾಷಿಯಂ ಕಾರ್ಬೊನೇಟ, ಸೋಡಿಯಂ ಆಕ್ಸಿಜನ್ ಕಾರ್ಬೊನೇಟ, ಸೋಡಿಯಂ ನೈಟ್ರೋಜನ್ ಕಾರ್ಬೊನೇಟ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ. ಆಪ್ಷನ್ ಡಿ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್. ಸೋಡಿಯಂ ಬೈಕಾರ್ಬೊನೇಟ್ ಅಂತಾರ ಕೇಳ್ತಾರೆ, ನೆನಪಿಡ್ಕೋಬೇಕು. ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಂತಾರು ಕೇಳ್ತಾರೆ. ಸೋಡಿಯಂ ಬೈಕಾರ್ಬೊನೇಟ್ ಅಂದ್ರೂ ಒಂದೇ, ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಂದ್ರೂ ಒಂದೇ. ಇದು ಆಲ್ರೆಡಿ ರಿಪೀಟ್ ಆಗಿರೋ ಕ್ವಶನ್. ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸೋಡಿಯಂ ಬೈಕಾರ್ಬೊನೇಟ್ ಅಂತ ಕೇಳಿದ್ರೆ ಇದರಲ್ಲೇ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಂತ ಇದೆ, ನೆನ್ಪಿಡ್ಕೋಬೇಕು. ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಥವಾ ಸೋಡಿಯಂ ಕಾರ್ಬೊನೇಟ್. ನೀವು ಸೋಡಾ ಎಲ್ಲ ಬಳಸ್ತಿರಲ್ಲ, ಬೇಕಿಂಗ್ ಸೋಡಾ ಮನೆಯಲ್ಲಿ ಇದೆ, ಇದ್ರದ್ದು ಬೇಕಿಂಗ್ ಸೋಡಾ ಸಾಮಾನ್ಯ ಹೆಸರು. ಅದರದ್ದು ರಾಸಾಯನಿಕ ಹೆಸರು ಯಾವುದಪ್ಪ ಅಂತಂದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಥವಾ ಸೋಡಿಯಂ ಬೈಕಾರ್ಬೊನೇಟ್, NaHCO3 ಅಂತ ಕರಿತೀವಿ. ಫಾರ್ಮುಲಾನು ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ 6ನೇದು, ಸಸ್ಯವೊಂದರ ಸಂತಾನೋತ್ಪತ್ತಿ ಅಂಗ ಅಂತ ಕೇಳಿದ್ದಾರೆ. ಸಸ್ಯ ಯಾವ್ದ್ರಿಂದ ಸಂತಾನೋತ್ಪತ್ತಿ ಮಾಡುತ್ತಂತ? ಯಾವ್ದ್ರಿಂದ? ಎಲೆಯಿಂದನ, ಕಾಂಡದಿಂದನ, ಬೇರಿಂದನ ಮತ್ತೆ ಹೂವಿಂದನ ಅಂತ ಕೇಳಿದ್ರೆ 4 ಆಪ್ಷನ್ ಇದಾವೆ. ಫಸ್ಟ್, ಸಸ್ಯಗಳು
ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಮಾಡ್ತಾವೋ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಮಾಡ್ತಾವೋ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂದ್ರೆ ಸೆಕ್ಷುಯಲ್ ರೀಪ್ರೊಡಕ್ಷನ್. ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂದ್ರೆ ಸೆಕ್ಷುಯಲ್ ರೀಪ್ರೊಡಕ್ಷನ್ ಎರಡು ಸಪ್ರೇಟ್ ಗೊನೆಟ್ಸ್ಗಳು ಪಾಲ್ಗೊಳ್ಳಬೇಕು. ಅಂದ್ರೆ ಅದು ಬರೀ ಮನುಷ್ಯರಲ್ಲಿ ಅಥವಾ ಪ್ರಾಣಿಗಳಲ್ಲಿ ಮಾತ್ರ ಆಗಲ್ಲ ಲೈಂಗಿಕ ಸಂತಾನೋತ್ಪತ್ತಿ. ಸಸ್ಯಗಳಲ್ಲೂ ಕೂಡ ಸೆಕ್ಷುಯಲ್ ರೀಪ್ರೊಡಕ್ಷನ್ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಆಗುತ್ತೆ. ಅಂದ್ರೆ ಮೇಲ್ ಗೊನೆಡ್ ಮತ್ತೆ ಫೀಮೇಲ್ ಗೊನೆಡ್, ಪುರುಷ ಜನನಾಂಗ ಮತ್ತೆ ಹೆಣ್ಣು ಜನನಾಂಗ ಸಪ್ರೇಟ್ ಆಗಿರ್ಬೇಕು. ಸಪ್ರೇಟ್ ಆಗಿದ್ದು ಅವೆರಡು ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಂಡಿರೋದನ್ನ ಸೆಕ್ಷುಯಲ್ ರೀಪ್ರೊಡಕ್ಷನ್ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಈಗ ಒಂದು ಇಲ್ಲಿ ಐಬಿಸ್ಕಸ್ ಫ್ಲಾರೇ ತಗೊಂಡಿದ್ದಾರೆ. ಐಬಿಸ್ಕಸ್ ಫ್ಲಾರ್ ಅಂತಂದ್ರೆ ಇದು ದಾಸವಾಳ ಹೂವು. ಯಾಕೆ ನಿಮ್ ಬುಕ್ಕಲ್ಲೂ ಕೂಡ ಜಾಸ್ತಿ ದಾಸವಾಳ ಹೂವನ್ನೇ ಬಳಸ್ತಾರೆ ಅಂತಂದ್ರೆ ಐಬಿಸ್ಕಸ್ ಫ್ಲಾರ್ ಇಸ್ ಅ ಬೈಸೆಕ್ಷುಯಲ್ ಫ್ಲಾರ್. ಅದು ದಾಸವಾಳ ಹೂವು ಒಂದು ದ್ವಿಲಿಂಗಿ ಹೂವು. ಅದರಲ್ಲಿ ಗಂಡು ಜನನಾಂಗನೂ ಇರುತ್ತೆ, ಹೆಣ್ಣು ಜನನಾಂಗನೂ ಇರುತ್ತೆ. ಆಗ್ಲೇ ಹೇಳಿದೆ ಹೆಣ್ಣು ಜನನಾಂಗ ಮತ್ತು ಗಂಡು ಜನನಾಂಗ ಎರಡೂ ಕೂಡ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಪಾಲ್ಗೊಂಡ್ರೆ ಅದನ್ನ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಸೊ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಆಯ್ತು. ಅದು ಯಾವ್ದ್ರಿಂದ ಸಂತಾನೋತ್ಪತ್ತಿ ಮಾಡುತ್ತಂತ, ಎಲೆಗಳಿಂದನ ಅಥವಾ ಕಾಂಡದಿಂದನ ಅಥವಾ ಹೂವಿನಿಂದನ ಅಥವಾ ಬೇರಿಂದ. ನೋಡ್ರಿ, ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಮಾಡುವ ಭಾಗ ಹೂವು. ಹೂವಲ್ಲಿರ್ತಕ್ಕಂಥ ಸೀಡ್ ಎಸ್ಪೆಷಲಿ ನೋಡ್ರಿ, ಹೂವು ತಗೊಳೋದಾದ್ರೆ ಈ ಹೂವಲ್ಲಿ ಸಸ್ಯಗಳ ಸಂತಾನೋತ್ಪತ್ತಿ ಭಾಗ ಅಂತೇಳಿ ಈ ಪರಾಗ ರೇಣುಗಳು ಇದಾವೆ ನೋಡ್ರಿ, ಇವನ್ನ ಪರಾಗ ರೇಣುಗಳು ಅಂತ ಕರಿತೀವಿ. ಇವನ್ನ ಪೋಲನ್ ಗ್ರೈನ್ಸ್ ಅಂತ ಕರಿತೀವಿ. ಪರಾಗ ರೇಣುಗಳು ಸಸ್ಯಗಳಲ್ಲಿ ಈ ತರ ಪರಾಗ ರೇಣುಗಳು ಇರ್ತವೆ. ಇವನ್ನ ಪೋಲನ್ ಗ್ರೈನ್ಸ್ ಅಂತ ಕರಿತೀವಿ ಇಂಗ್ಲಿಷ್. ಈ ಪರಾಗ ರೇಣುಗಳು ಇಲ್ಲಿದೆಲ್ಲ ಇಲ್ಲಿ ಓವರಿ ಇರುತ್ತೆ. ಓವರಿ ಅಂತಂದ್ರೆ ಸಸ್ಯದ ಅಂಡಾಶಯ, ಫೀಮೇಲ್ ಗೊನೆಡ್, ಸಸ್ಯದ ಅಂಡಾಶಯ ಇರುತ್ತೆ, ಓವರಿ ಇರುತ್ತೆ. ಅಂದ್ರೆ ಗಂಡು ಜನನಾಂಗವಾದ ಪರಾಗ ರೇಣುಗಳು ಹೆಣ್ಣು ಜನನಾಂಗವಾದ ಅಂಡಾಶಯಕ್ಕೆ ಏನಾದ್ರೂ ಟ್ರಾನ್ಸ್ಫರ್ ಆದ್ರೆ ಅಲ್ಲಿ ಕ್ರಿಯೆ ಉಂಟಾಗುತ್ತೆ. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅನ್ನಕಿನ್ನ ಅದನ್ನ ಪರಾಗಸ್ಪರ್ಶಿ ಕ್ರಿಯೆ ಅಂತ ಕರಿತೀವಿ. ಪರಾಗಸ್ಪರ್ಶಿ ಕ್ರಿಯೆ ಅಂದ್ರೆ ಪಾಲಿನೇಷನ್ ಪ್ರೋಸೆಸ್ ಅಂತ ಕರಿತೀವಿ. ನೆನಪಿಡ್ಕೋಬೇಕಿದೆ, ಪಾಲಿನೇಷನ್ ಪ್ರೋಸೆಸ್ ಪರಾಗಸ್ಪರ್ಶಿ ಕ್ರಿಯೆ ಅಂತ ಕರಿತೀವಿ. ಅಂದ್ರೆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಕ್ರಿಯೆಯನ್ನ ಪಾಲಿನೇಷನ್ ಪರಾಗಸ್ಪರ್ಶಿ ಕ್ರಿಯೆ ಅಂತ ಕರಿತೀವಿ. ಅದರಲ್ಲಿ ಪರಾಗ ರೇಣುಗಳು ಅದೇ ಹೂವಿನ ಅಥವಾ ಬೇರೆ ಸಸ್ಯದ ಬೇರೆ ಹೂವಿನ ಅಂಡಾಶಯಕ್ಕೆ ಬಿದ್ದಾಗ ಅಲ್ಲಿ ಸ್ಪರ್ಶ ಉಂಟಾದ್ರೆ ಅದನ್ನ ಪಾಲಿನೇಷನ್ ಪರಾಗಸ್ಪರ್ಶಿ ಕ್ರಿಯೆ, ಪಾಲಿನೇಷನ್ ಪ್ರೋಸೆಸ್ ಅಂತ ಕರಿತೀವಿ. ಇದು ಸೆಕ್ಷುಯಲ್ ರೀಪ್ರೊಡಕ್ಷನ್. ಸೊ ಪಾಲಿನೇಷನ್ ಪ್ರೋಸೆಸ್ ಅಲ್ಲಿ ಮತ್ತೆ ಬೇರೆ ಬೇರೆ ತರ ಬರ್ತವೆ. ಸೆಲ್ಫ್ ಪಾಲಿನೇಷನ್ ಮತ್ತೆ ಕ್ರಾಸ್ ಪಾಲಿನೇಷನ್. ಸ್ವಕೀಯ ಪರಾಗಸ್ಪರ್ಶಿ ಕ್ರಿಯೆ ಅಂದ್ರೆ ಅದೇ ಮರದ ಅಥವಾ ಅದೇ ಸಸ್ಯದ ಅದೇ ಹೂವಿನ ಪರಾಗರೇಣುಗಳು ಅಂಡಾಶಯಕ್ಕೆ ಬಿದ್ರೆ. ಮತ್ತೆ ಪರಕೀಯ ಪರಾಗಸ್ಪರ್ಶಿ ಕ್ರಿಯೆ ಅಂದ್ರೆ ಬೇರೊಂದು ಸಸ್ಯಕ್ಕೆ ಬೀಳ್ಬೇಕಲ್ಲ. ಬೇರೊಂದು ಸಸ್ಯಕ್ಕೆ ಬೀಳ್ಬೇಕಂತಂದ್ರೆ ಅಲ್ಲಿ ಯಾರಾದ್ರೂ ತಗೊಂಡೋಗ್ಬೇಕಲ್ಲ. ತಗೊಂಡೋಗಕ್ಕೆ ವೆಕ್ಟರ್ಸ್ಗಳು ಬೇಕು, ವಾಹಕಗಳು ಬೇಕು. ಒಂದ್ ವೇಳೆ ಏನಾದ್ರೂ ಅದು ಗಾಳಿಯಿಂದ ಹೋತಂದ್ರೆ, ಮ್ಯಾಕ್ಸಿಮಮ್ ಗಾಳಿಯಿಂದ ಹೋದ್ರೆ ಅಂದ್ರೆ ಇಲ್ಲಿರ್ತಕ್ಕಂಥ ಪರಾಗರೇಣುಗಳು ಬೇರೆ ಸಸ್ಯಕ್ಕೆ ಗಾಳಿಯಿಂದ ಹೋಗಿ ಅಲ್ಲಿರ್ತಕ್ಕಂಥ ಬೇರೆ ಸಸ್ಯದ ಹೂವಿನ ಅಂಡಾಶಯಕ್ಕೆ ಬಿದ್ರೆ, ಗಾಳಿಯಿಂದ ಬಿದ್ರೆ ಅದನ್ನ ಮತ್ತೆ ಅನಿಮೋಫಿಲಿ ಅಂತ ಕರಿತೀವಿ. ಅನಿಮೋಫಿಲಿ. ನೆಕ್ಸ್ಟ್ ಏನಾದ್ರೂ ಪಕ್ಷಿಗಳಿಂದ ಕೆಲವೊಂದು ಪಕ್ಷಿ ಸಸ್ಯಗಳ ಪರಾಗರೇಣುಗಳನ್ನ ಇನ್ನೊಂದು ಸಸ್ಯದ ಹೂವಿಗೆ ಹೋಗಿ ತಗೊಂಡೋಗಿ ಹಾಕಿದ್ರೆ ಅದನ್ನ ಆರ್ನಿಥೋಫಿಲಿ ಅಂತ ಕರಿತೀವಿ. ಪಕ್ಷಿ ಆರುತ್ತೆ ಹಂಗಾರ ನೆನಪಿಟ್ಕೊಡ್ರಿ, ಆರ್ನಿಥೋಫಿಲಿ. ನೆಕ್ಸ್ಟ್ ಕೀಟಗಳಿಂದ ಆದ್ರೆ, ಮ್ಯಾಕ್ಸಿಮಮ್ ಇನ್ಸೆಕ್ಟ್ಸ್ ಇಂದ ಆಗೋದು. ಕೀಟಗಳಿಂದ ಆದ್ರೆ ಅಂದ್ರೆ ಇಲ್ಲಿರ್ತಕ್ಕಂಥ ದುಂಬಿಗಳು ಇಲ್ಲಿ ಪರಾಗರೇಣುಗಳನ್ನ ಇನ್ನೊಂದು ಸಸ್ಯದ ಅಂಡಾಶಯಕ್ಕೆ ಹೋಗಿ ಹೂವಿನ ಅಂಡಾಶಯಕ್ಕೆ ಹೋಗ್ಬಿಟ್ರೆ, ಒಂದ್ ವೇಳೆ ಅದು ಕೀಟಗಳಿಂದ ಆತಂದ್ರೆ ಅದನ್ನ ಎಂಟೊಮೋಫಿಲಿ ಅಂತ ಕರಿತೀವಿ. ಈ ತರ ಸಸ್ಯಗಳಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ, ಸೆಕ್ಷುಯಲ್ ರಿಪ್ರೊಡಕ್ಷನ್ ಆಗುತ್ತೆ. ಸೊ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಭಾಗ ಅಂದ್ರೆ ಹೂವು ಅಂತ ಹಾಕ್ಬೇಕು. ಒಂದ್ ವೇಳೆ ಹೂವು ಇರದೆ ಹೋದ್ರೆ ಅದ್ರಲ್ಲಿ ಸೀಡ್ ಕೊಟ್ಟಿರ್ತಾರೆ, ಬೀಜ, ಅದನ್ನ ಹಾಕ್ಬೇಕು. ಸೊ ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಭಾಗ. ರೀಪ್ರೊಡಕ್ಟಿವ್ ಆರ್ಗನ್ ಇನ್ ಪ್ಲಾಂಟ್ಸ್ ಅಂತಂದ್ರೆ ಏನದು, ಹೂವು. ಮತ್ತೆ ಫಸ್ಟ್ ಎಲ್ಲಿಂದ ಬರುತ್ತೆ, ಸಸ್ಯಗಳ ಲೈಫ್ ಸೈಕಲ್ ಹಿಂಗೆ ಆಗುತ್ತೆ. ಫಸ್ಟ್ ಸೀಡ್ ಅಂದ್ರೆ ಬೀಜ, ಬೀಜದಿಂದ ಏನಾಯ್ತಪ್ಪ ಮತ್ತೆ ಹೂವು ಆಯ್ತು, ಹೂವಿಂದ ಏನಾಯ್ತು ಮತ್ತೆ ಕಾಯಿ ಆಯ್ತು, ಕಾಯಿಯಿಂದ ಏನಾಯ್ತು ಹಣ್ಣಾಯ್ತು, ಹಣ್ಣಿಂದ ಮತ್ತೆ ವಾಪಸ್ ಬೀಜ ಆಗಿ ಸಸ್ಯಗಳ ಲೈಫ್ ಸೈಕಲ್ ಈ ತರ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ನೆನಪಿಟ್ಕೋಬೇಕು. ಸೊ ಸಸ್ಯದ ಸಂತಾನೋತ್ಪತ್ತಿ ಭಾಗ ಅಂತಂದ್ರೆ ಅದು ಹೂವು ಆಗಿರುತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆ, ವೇಗದ ಪ್ರಾಥಮಿಕ ಘಟಕ ಅಂತ ಕೇಳಿದ್ರೆ, ವೇಗದ ಪ್ರಾಥಮಿಕ ಘಟಕ. ಸೊ ವೇಗದ ಘಟಕ ಅಂತ ಬಂದ ತಕ್ಷಣ ನೆನಪಿಟ್ಕೋಬೇಕು, ಅವರು SI ಯೂನಿಟ್ ಕೇಳದೆ ಇರಲಿ, ಘಟಕ ಅಂತಂದ್ರೆ ಮೀಟರ್ ಪರ್ ಸೆಕೆಂಡ್. ಅಂದ್ರೆ ವೇಗವನ್ನು ಯಾವ್ದ್ರಲ್ಲಿ ಹೇಳ್ತೀವಿ, ಮೀಟರ್ ಪರ್ ಸೆಕೆಂಡ್. ಸೊ ಇಲ್ಲಿ ಇದನ್ನ ಮಾಡಿದ್ದಾರೆ, ಆಕ್ಚುಲಿ ಆನ್ಸರ್ ಮೀಟರ್ ಪರ್ ಸೆಕೆಂಡ್. ಸೊ ನೋಡ್ರಿ, ವೇಗ ಅಂದ ತಕ್ಷಣ ನಾವೇನ್ ನೋಡ್ತೀವಿ, ವೇಗ ಅಂದ್ರೆ ವೆಲಾಸಿಟಿ. ವೆಲಾಸಿಟಿ ಅಂದ್ರೆ ಏನಪ್ಪ, ವೆಲಾಸಿಟಿ ಅಂತಂದ್ರೇನು, ಚಲಿಸಿದ ದೂರ ಅಂದ್ರೆ ಒಟ್ಟು ಚಲಿಸಿದ ದೂರ. ಇಲ್ಲಿ ಏನಂತ ಕರಿತೀವಿ ಅಂತಂದ್ರೆ ವೇಗದಲ್ಲಿ ಬರೇ ಚಲಿಸಿದ ದೂರ ತಗೊಳಲ್ಲ, ಅದ್ರದ್ದು ಸ್ಥಾನ ಪಲ್ಲಟ ತಗೊಂತೀವಿ, ಡಿಸ್ಪ್ಲೇಸ್ಮೆಂಟ್ ತಗೊಂತೀವಿ. ನೆನ್ಪಿಡ್ಕೋ, ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ತೆಗೆದುಕೊಂಡ ಕಾಲ. ತೆಗೆದುಕೊಂಡ ಕಾಲ ಅಂದ್ರೆ ಟೈಮ್ ಟೇಕನ್. ತೆಗೆದುಕೊಂಡ ಕಾಲ ಅಂದ್ರೆ ಟೈಮ್ ಟೇಕನ್. ನೋಡ್ರಿ, ವೇಗದಲ್ಲಿ ಬಹಳ ಸಲ ಕ್ವಶನ್ ಮಾಡಿದರೆ, ನಿಮಗೆ ಕನ್ಫ್ಯೂಸ್ ಆಗದ ವೇಗ ಮತ್ತು ಜವ ಎರಡು. ಜವ ಅಂದ್ರೆ ಸ್ಪೀಡ್, ಜವ ಅಂದ್ರೆ ಸ್ಪೀಡ್,
ಇದು ಬೇರೆ, ಇದು ಬೇರೆ. ಜವ ಅಂದ್ರೆ ಸ್ಪೀಡ್. ಜವ ಅಂದ್ರೆ ಏನು ಗೊತ್ತಾ? ಚಲಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಇದನ್ನ ಜವ ಅಂತ ಕರಿತೀವಿ. ಜವಕ್ಕೂ ಮತ್ತು ವೇಗಕ್ಕೆ ಏನ್ ಡಿಫ್ರೆನ್ಸ್ ಅಪ್ಪ ಅಂದ್ರೆ, ಜವ ಅಂದ್ರೆ ಸ್ಪೀಡ್ ಅಂದ್ರೆ ಸ್ಕೇಲಾರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೆ ಏನ್ ಗೊತ್ತಾ? ಅದಕ್ಕೆ ಓನ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ, ದಿಕ್ಕಿರಲ್ಲ. ಅಂದ್ರೆ ಈಗ ಒಂದು ವೆಹಿಕಲ್ 60 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಅಥವಾ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೋಯ್ತು ಅಂತ ಅಂತೀವಿ. ಅಂದ್ರೆ ಈ 60 ಅನ್ನೋದು ಮ್ಯಾಗ್ನಿಟ್ಯೂಡ್, ಇದು ಪರಿಮಾಣ ಮಾತ್ರ ಇರುತ್ತೆ. ಬಟ್ ಇದೇ ದಿಕ್ಕಲ್ಲಿ ಹೋಯ್ತು ಅನ್ನಲ್ಲ, ಅಂದ್ರೆ ಅದಕ್ಕೆ ಸ್ಪೀಡಿಗೆ ದಿಕ್ಕಿರಲ್ಲ. ಬಟ್ ವೇಗಕ್ಕೆ ದಿಕ್ಕಿದೆ. ವೇಗ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ. ಅಂದ್ರೆ ವೆಕ್ಟಾರ್ ಕ್ವಾಂಟಿಟಿ ಅಂತಂದ್ರೆ ಇದನ್ನ ಸದಿಶ ಪರಿಮಾಣ ಅಂತ ಕರಿತೀವಿ. ಸದಿಶ ಪರಿಮಾಣ ಅಂತಂದ್ರೆ ವೇಗ ಈಗ 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಇದೆ. ಏನಿದು ಬಹಳ ಸಲ ಪ್ರಶ್ನೆ ಮಾಡಿದರೆ, ಇದು ಭೂಮಿಯ ಎಸ್ಕೇಪಿಂಗ್ ವೆಲಾಸಿಟಿ. ಕೆಲವೊಂದು ಬುಕ್ಕಲ್ಲಿ ರಾಕೆಟ್ ಇಂದ ಅಂತ ಬರೆದಿದ್ದಾರೆ, ರಾಕೆಟ್ ಇಂದಲ್ಲ, ಭೂಮಿಯ ಎಸ್ಕೇಪಿಂಗ್ ವೆಲಾಸಿಟಿ ಅಂದ್ರೆ ಭೂಮಿಯ ವಿಮೋಚನ ವೇಗ. ವಿಮೋಚನ ವೇಗ, ವೇಗ ಅಂತ ಇದೆ ನೋಡ್ರಿ. ಇಲ್ಲಿ ಯಾಕೆ ವೇಗ ಅಂತ ಬಳಸ್ತೀವಿ ಅಂತಂದ್ರೆ, ರಾಕೆಟ್ ಲಾಂಚ್ ಮಾಡ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಚಂದ್ರಗ್ರಹಕ್ಕೆ ಲಾಂಚ್ ಮಾಡ್ತಿದೀವಿ, ಉಪಗ್ರಹಕ್ಕೆ ಲಾಂಚ್ ಮಾಡ್ತಿದೀವಿ ಅಂತಂದ್ರೆ, ಈ ಸೆಟಲೈಟ್ ಇಂದ ಲಾಂಚ್ ಮಾಡ್ಬೇಕಾದ್ರೆ ಉಪಗ್ರಹದಿಂದ ಈ ಉಪಗ್ರಹದ ವೇಗವನ್ನ 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಇರ್ಲೇಬೇಕಂತ ಹೇಳ್ತೀವಿ. ಅಂದ್ರೆ ನಮ್ಮ ಭೂಮಿಗೆ ಗುರುತ್ವಾಕರ್ಷಣ ಬಲ ಇದೆ ಅಲ್ಲ, ಈ ಭೂಮಿಯ ಗುರುತ್ವಾಕರ್ಷಣ ಬಲವನ್ನ ತಪ್ಪಿಸ್ಕೋಬೇಕಂದ್ರೆ ಆ ರಾಕೆಟ್ 1 ಸೆಕೆಂಡ್ಗೆ 11.2 ಕಿಲೋಮೀಟರ್ ಸ್ಪೀಡ್ ಹೋಗ್ಲೇಬೇಕು. ಸೊ ಹೋಗ್ಬೇಕಂತಂದ್ರೆ ಇಲ್ಲಿ ಏನಂತ ಬಳಸ್ತೀವಿ, ಇದನ್ನ ಸ್ಪೀಡ್ ಅಂತ ಬಳಸಲ್ಲ, ಇದು ವೆಲಾಸಿಟಿ ಅಂತ ಬರ್ತೀವಿ. ಅದಕ್ಕೆ ಎಸ್ಕೇಪಿಂಗ್ ವೆಲಾಸಿಟಿ, ವಿಮೋಚನ ವೇಗ ಅಂತ. ವೇಗ ಅಂತ ಯಾವಾಗ ಬಳಸ್ತೀವಿ ಅಂತಂದ್ರೆ ಅದಕ್ಕೆ ಸ್ಪೆಸಿಫಿಕ್ ದಿಕ್ಕಿರ್ಬೇಕು. ಈಗ ಚಂದ್ರಯಾನ ಮಾಡಿದಾಗ ನೋಡಿರ್ಬೋದು ನೀವು, ಸೌತ್ ಪೋಲಿಗೆ ಹಾಕಿದ್ರು ಅಂತ ಹೇಳಿ ನೋಡಿರ್ತೀವಿ. ಸೌತ್ ಪೋಲ್ ಅಂತಂದ್ರೆ ಚಂದ್ರನ ದಕ್ಷಿಣ ಧ್ರುವಕ್ಕೆ. ದಕ್ಷಿಣ ಅನ್ನೋದೇನದು ಸ್ಪೆಸಿಫಿಕ್ ಏನಿದೆ, ದಿಕ್ಕಿದೆ. ಅಂದ್ರೆ ಇಲ್ಲಿ ರಾಕೆಟ್ ಕಳಿಸ್ಬೇಕಾದ್ರೆ ಅದಕ್ಕೆ ಸ್ಪೆಸಿಫಿಕ್ ಏನಿದೆ, ರಾಕೆಟ್ ಅಲ್ಲಿ ಎಸ್ಪೆಷಲಿ ವೇಗ ಅಂತ ಬಳಸ್ತೀವಿ. ಅದರಲ್ಲಿ ಏನಿದೆ, ದಿಕ್ಕಿದೆ. ಅಂದ್ರೆ ಇಲ್ಲಿ 11.2 ಕಿಲೋಮೀಟರ್ ಅಂದ್ರೆ ಅದಕ್ಕೊಂದು ಪರಿಮಾಣ ಇದೆ, ಒಂದು ಮ್ಯಾಗ್ನಿಟ್ಯೂಡ್ ಇದೆ, ಪ್ಲಸ್ ಅದ್ರ ಜೊತೆಗೆ ಏನಿದೆ, ಇದೇ ದಿಕ್ಕಿಗೆ ಹೋಗ್ಬೇಕಂತ ಹೇಳಿ ದಿಕ್ಕಿದೆ. ದಿಕ್ಕನ್ನು ಮತ್ತು ಪರಿಮಾಣವನ್ನು ಎರಡನ್ನೂ ಹೊಂದಿದ್ರೆ ಅದನ್ನ ಸದಿಶ ಪರಿಮಾಣ ಅಂತ ಕರಿತೀವಿ. ಹಂಗಾಗಿ ವೇಗ ಒಂದು ಸದಿಶ ಪರಿಮಾಣ. ಅರ್ಥ ಆಯ್ತು ಅನ್ಕೊಂಡಿನಿ. ಇದು ನೆಕ್ಸ್ಟ್ ಯೂನಿಟ್ಗಳು ಬರೀತಾ ಹೋಗೋಣ ನೋಡ್ರಿ. ಮತ್ತೇನ್ ಪ್ರಶ್ನೆಗಳು ಕೇಳ್ತಾರೆ ಇದ್ರಲ್ಲಿ ಅಂತಂದ್ರೆ, ಈ ಸ್ಪೀಡ್ ಅಲ್ಲಿ ಚಲಿಸಿದ ದೂರ ಡಿವೈಡ್ ಬೈ ತೆಗೆದುಕೊಂಡ ಕಾಲ. ಚಲಿಸಿದ ದೂರಕ್ಕೆ ಯಾವಾಗ್ಲೂ SI ಯೂನಿಟ್ ಮೀಟ್ರೇ ಆಗಿರುತ್ತೆ. ತೆಗೆದುಕೊಂಡ ಕಾಲಕ್ಕೆ SI ಯೂನಿಟ್ ಯಾವಾಗ್ಲೂ ಸೆಕೆಂಡೇ ಆಗಿರುತ್ತೆ. ಅಂದ್ರೆ ಕಾಲವನ್ನ ನಿಮಿಷದಲ್ಲಿ ಅಳತೆ ಮಾಡಬಹುದು, ಅವರಲ್ಲಿ ಅಳತೆ ಮಾಡಬಹುದು. ಬಟ್ SI ಯೂನಿಟ್ ಸಿಸ್ಟಮ್ ಇಂಟರ್ನ್ಯಾಷನಲ್ ಯೂನಿಟ್, ಅಂತಾರಾಷ್ಟ್ರೀಯ ಏಕಮಾನ ಅಂದ್ರೆ ಸೆಕೆಂಡ್, ಡಿಸ್ಟೆನ್ಸ್ ಇನ್ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್. ನೆಕ್ಸ್ಟ್ ವೇಗದಂಗೆ ಒಂದು ಬರೇನಾ, ಸ್ಥಾನ ಪಲ್ಲಟ ಅಂತಾರಾಷ್ಟ್ರೀಯ ಏಕಮಾನ. ಇಲ್ಲಿದ್ವಿ, ನೆಕ್ಸ್ಟ್ ಈ ಕಡೆ ಹೋಗ್ತೀವಿ ಅಂತಂದ್ರೆ ಇದನ್ನ ಯಾವ್ದ್ರಲ್ಲಿ ಅಳಿತೀವಿ, ಮೀಟರ್ ಅಳಿಬಹುದು, ಸೆಂಟಿಮೀಟರ್ ಅಳಿಬಹುದು, ಯಾವ್ದ್ರಲ್ಲ ಅಳಿಬಹುದು. ಬಟ್ SI ಯೂನಿಟ್ ಅಂತ ಕೇಳಿದ್ರೆ ಮೀಟರ್ ಅಂತಾನೆ ಹಾಕ್ಬೇಕು. ತೆಗೆದುಕೊಂಡ ಕಾಲ ಏನಾಗಿರುತ್ತೆ, ಸೆಕೆಂಡ್. ಸೊ ಮೀಟರ್ ಪರ್ ಸೆಕೆಂಡ್ ಇಸ್ ದಿ SI ಯೂನಿಟ್ ಆಫ್ ಅಥವಾ ಯೂನಿಟ್ ಆಫ್ ವೆಲಾಸಿಟಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇದರಲ್ಲಿ ಒಂದು ಬಹಳ ಕ್ವಶನ್ ಸೂಕ್ಷ್ಮ ಗಮನಿಸಬೇಕು. ಈ ಜವಕ್ಕೂ ವೇಗಕ್ಕೂ ಏನ್ ಡಿಫ್ರೆನ್ಸ್ ಅಪ್ಪ ಅಂದ್ರೆ, ಜವದಲ್ಲಿ ಚಲಿಸಿದ ದೂರ ಬರಿತೀವಿ, ಇಲ್ಲಿ ಸ್ಥಾನ ಪಲ್ಲಟ ಬರಿತೀವಿ. ಇದು ಎಷ್ಟು ಮೇಜರ್ ಡಿಫ್ರೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತಪ್ಪ ಅಂತಂದ್ರೆ ನೆನಪಿಟ್ಕೋಬೇಕು. ಸ್ಥಾನ ಪಲ್ಲಟಕ್ಕೂ ಮತ್ತೆ ಚಲಿಸಿದ ದೂರಕ್ಕೆ ಏನ್ ಸರ್ ಡಿಫ್ರೆನ್ಸ್ ಅಂತಂದ್ರೆ, ಈಗ ನಾನು ಎ ಬಿಂದುವಿನಿಂದ ಚಲನೆ ಸ್ಟಾರ್ಟ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಹಿಂಗೋದೆ ನೆಕ್ಸ್ಟ್ ನಾನು ಮತ್ತೆ ಅದೇ ಬಿಂದುಗೆ ಬಂದು ಎಂಡ್ ಹಾಕಿನಿ ಅಂತ ತಿಳ್ಕೊಡ್ರಿ. ಅಂದ್ರೆ ಎ ಬಿಂದುವಿನಿಂದ ಸ್ಟಾರ್ಟ್ ಮಾಡಿ ಎಂಡ್ ಆದೆ ಅಂತ ತಿಳ್ಕೊಡ್ರಿ. ನಾನು ಹಿಂಗ್ ನಡ್ಕಂತ ಹೋಗಿ ಬಂದಕ್ಕೆ ಒಂದು 2 ಕಿಲೋಮೀಟರ್ ಹೋಗಿ ನಡ್ಕಂತ ಬಂದೆ ಅನ್ಕೊಡ್ರಿ. ಅಂದ್ರೆ ನಾನು ಇಲ್ಲಿಂದ ಇಲ್ಲಿಗೆ ಹೋಗಿ ಬಂದ್ ತಲುಪಕ್ಕೆ 2 ಕಿಲೋಮೀಟರ್ ಆತಂದ್ರೆ ಚಲಿಸಿದ ದೂರ 2 ಕಿಲೋಮೀಟರ್ ಅದು. ಬಟ್ ಸ್ಥಾನ ಪಲ್ಲಟ 0 ಆಗುತ್ತೆ. ನೆನ್ಪಿಡ್ಕೋ, ನಾನು ಆರಂಭಿಕ ಬಿಂದು ಇಲ್ಲಿಂದ ಚಲನೆ ಸ್ಟಾರ್ಟ್ ಮಾಡಿ ಮತ್ತೆಲ್ಲ ಹೋಗಿ ಒಂದ್ 2 ಕಿಲೋಮೀಟರ್ ಹೋಗಿ ಮತ್ತೆ ಬಂದು ಅಲ್ಲಿಗೆ ನಿಲ್ತೀನಿ ಅಂದ್ರೆ ನಾ ಸ್ಟಾರ್ಟ್ ಮಾಡಿ ಮತ್ತೆ ಆರಂಭಿಕ ಬಿಂದು ಅಲ್ಲಿಗೆ ಎಂಡ್ ಹಾಕಿನಿ ಅಂದ್ರೆ ಚಲಿಸಿದ ದೂರ ಏನಾಯ್ತು, 0 ಆಯ್ತು. ಸ್ಥಾನ ಪಲ್ಲಟ ಏನಾಯ್ತು, 0 ಆಯ್ತು. ನೆನ್ಪಿಡ್ಕೋ, ಯಾವಾಗ ಸ್ಥಾನ ಪಲ್ಲಟ 0 ಆಗುತ್ತೋ ವೇಗನೂ ಕೂಡ 0 ಆಗುತ್ತೆ. ಸ್ಥಾನ ಪಲ್ಲಟ 0 ಆದ್ರೆ ವೇಗನೂ ಕೂಡ 0 ಆಗುತ್ತೆ. ಅಂದ್ರೆ 0 ಬೈ ಎನಿಥಿಂಗ್ 0. ಇದನ್ನೇ ಒಂದು ಪ್ರಶ್ನೆ ಕೇಳಿದ್ದಾರೆ ಇದರಲ್ಲಿ KS ಅಲ್ಲಿ ನೋಡ್ರಿ. ಒಂದು ಗಡಿಯಾರದ ಮುಳ್ಳುಗಳನ್ನ ತಾಂತೀನಿ ಅಂತ ತಿಳ್ಕೊಳ್ರಿ. ಅದ್ರಲ್ಲಿ ದೊಡ್ಡ ಮುಳ್ಳು ಒಂದ್ ರೌಂಡ್ ಹಾಕ್ಬೇಕಂದ್ರೆ, ದೊಡ್ಡ ಮುಳ್ಳು ಒಂದ್ ರೌಂಡ್ ಹಾಕ್ಬೇಕಂತಂದ್ರೆ ಅದರ ಸ್ಥಾನ ಪಲ್ಲಟ ಏನಾಗಿರುತ್ತೆ, ಸ್ಥಾನ ಪಲ್ಲಟ ಅಂದ್ರೆ ಡಿಸ್ಪ್ಲೇಸ್, ಅದರ ವೇಗ ಏನಾಗಿರುತ್ತೆ, ಜವ ಏನಾಗಿರುತ್ತೆ, ಅಥವಾ ಚಲಿಸಿದ ದೂರ ಏನಾಗಿರುತ್ತೆ ಅಂತ ಕೇಳಿದಾರೆ. ನೋಡ್ರಿ, ಒಂದ್ ದೊಡ್ಡ ಮುಳ್ಳು ಒಂದ್ ರೌಂಡ್ ಚಲಿಸಿದ್ರೆ ಅದು 1 ಗಂಟೆ ಆಗುತ್ತಂತ. ಅಂದ್ರೆ 1 ಗಂಟೆ ಒಳಗೆ ಆ ದೊಡ್ಡ ಮುಳ್ಳು 1 ಗಂಟೆ ಆಗ್ಬೇಕಂದ್ರೆ ದೊಡ್ಡ ಮುಳ್ಳು ಒಂದ್ ರೌಂಡ್ ಚಲಿಸ್ಬೇಕು. ಒಂದ್ ರೌಂಡ್ ಚಲಿಸಿದ್ರೆ ಏನೇನೆಲ್ಲ ಆಗುತ್ತಂತ. ಸ್ಥಾನ ಪಲ್ಲಟ ಏನಾಗುತ್ತೆ ನೋಡ್ರಿ,
ದೊಡ್ಡ ಮುಳ್ಳು ಆರಂಭಿಕ ಬಿಂದುವಿನಿಂದ ಒಂದ್ ರೌಂಡ್ ಬಂದು ಮತ್ತೆ ಅಲ್ಲಿಗೆ ನಿಂತ್ಕೊಳ್ಳುತ್ತೆ. ಅಂತಿಮ ಬಿಂದು, ಆರಂಭಿಕ ಬಿಂದು, ಅಂತಿಮ ಬಿಂದು, ಇನಿಷಿಯಲ್ ಪಾಯಿಂಟ್ ಫೈನಲ್ ಪಾಯಿಂಟ್ ಎರಡು ಮೀಟ್ ಆದ್ವು. ಹಂಗಾಗಿ ಸ್ಥಾನ ಪಲ್ಲಟ ಆಗ್ಲೇನೆ ಹೇಳ್ಬಿಟ್ಟಿನಿ 0 ಆಯ್ತು ಅಂತ. ನೆಕ್ಸ್ಟ್ ವೇಗ ನೋಡ್ರಿ, ಯಾವಾಗ ಸ್ಥಾನ ಪಲ್ಲಟ 0 ಆಗುತ್ತೋ ವೇಗ ಅಂದ್ರೇನು ನಮಗೆ ಗೊತ್ತು, ಸ್ಥಾನ ಪಲ್ಲಟ ಡಿವೈಡ್ ಬೈ ತೆಗೆದುಕೊಂಡ ಕಾಲ. ಸ್ಥಾನ ಪಲ್ಲಟ 0 ಆದ್ರೆ ವೇಗನು ಏನಾಗುತ್ತೆ 0 ಆಗುತ್ತೆ. ಅಂದ್ರೆ ಸ್ಥಾನ ಪಲ್ಲಟ 0 ಆದ್ರೆ ವೇಗನು ಕೂಡ 0 ಆಯ್ತು. ನೆಕ್ಸ್ಟ್ ಜವ, ಸ್ಪೀಡ್ ಏನಾಗುತ್ತಂತ ಅಂದ್ರೆ ಇದು ಮುಳ್ಳು ಮುಂದಕ್ಕೆ ಚಲಿಸ್ಬೇಕಂದ್ರೆ ಮಿನಿಮಮ್ ಸ್ಪೀಡ್ ಇರ್ಬೇಕು, ಸ್ಪೀಡ್ ಪಾಸಿಟಿವ್ ಆಗಿರುತ್ತೆ ಇದರಲ್ಲಿ. ನೆಕ್ಸ್ಟ್ ಚಲಿಸಿದ ದೂರ ಅಂತಂದ್ರೆ ಅದು ಗಡಿಯಾರ 1 ಗಂಟೆ ಹಾಕ್ಬೇಕು, ಮುಂದಕ್ಕೆ ಹೋಗ್ಬೇಕಂದ್ರೆ ಅದು ಚಲಿಸ್ತಾ ಇರ್ಬೇಕು, ಅಂದ್ರೆ ಮಿನಿಮಮ್ ಚಲನೆಯಲ್ಲಿದೆ, ಹಂಗಾಗಿ ಚಲಿಸಿದ ದೂರ ಕೂಡ ಪಾಸಿಟಿವ್ ಅಲ್ಲಿ ಇರುತ್ತೆ. ಈ ತರ ಸ್ಟೇಟ್ಮೆಂಟ್ ಕ್ವಶನ್ಸ್ ಕೂಡ ವೇಗದ ಬಗ್ಗೆ ಕೇಳಿದರೆ. ಸೊ ಇಲ್ಲಿ ಸಿಂಪಲ್ ಆಗಿ ಕೇಳಿದರೆ ನಿಮಗೆ ಪೊಲೀಸ್ ಎಕ್ಸಾಂಪಲ್ ನೋಡ್ರಿ, ವೇಗದ ಘಟಕ ಯಾವುದು, ಯೂನಿಟ್ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಇಷ್ಟೊಂದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದು. ವೇಗದ ಯೂನಿಟ್ ಏನಾಗಿರುತ್ತೆ, ಮೀಟರ್ ಪರ್ ಸೆಕೆಂಡ್, ಆಪ್ಷನ್ ಡಿ ಆಗಿರುತ್ತೆ, ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಒಂದು ವೇಳೆ SI ಯೂನಿಟ್ ಅಂತ ಕೇಳಿದ್ರು ಕೂಡ ಮೀಟರ್ ಪರ್ ಸೆಕೆಂಡ್ ಅಂತಾನೆ ಹಾಕ್ಬೇಕು. ಓಕೆ, ನೆಕ್ಸ್ಟ್ 8ನೇ ಪ್ರಶ್ನೆ, ವಸ್ತುವಿಗಿಂತ ದೊಡ್ಡದಾದ ವರ್ಚುವಲ್ ಇಮೇಜ್ ಅನ್ನ ಇದರಿಂದ ನಿರ್ಮಿಸಬಹುದು. ವರ್ಚುವಲ್ ಅಂತ ಹಿಂಗೆ ಕೇಳಿದ್ರೆ ಪ್ರಶ್ನೆನ, ವರ್ಚುವಲ್ ಅಂತ ಅಂದ್ರೆ ಮಿಥ್ಯ ಪ್ರತಿಬಿಂಬ ಅಂತ ಕರಿತೀವಿ. ಇಮೇಜ್ ಅಂದ್ರೆ ಪ್ರತಿಬಿಂಬ, ಮಿಥ್ಯ ಪ್ರತಿಬಿಂಬ. ವಸ್ತುವಿಗಿಂತ ದೊಡ್ಡದಾದ ಅಂದ್ರೆ ಎನ್ಲಾರ್ಜ್. ನೆನ್ಪಿಟ್ಕೋ ಪ್ರಶ್ನೆ ಅಂದ್ರೆ ನಾವು ಎನ್ಲಾರ್ಜ್ ವರ್ಚುವಲ್ ಇಮೇಜ್ ಅನ್ನ ಯಾವ ಮಿರರ್ ಇಂದ ಪಡಿಬಹುದು ಅಂತ ಕ್ವಶನ್ ಮಾಡಿದ್ದಾರೆ. ಅಂದ್ರೆ ವಸ್ತುವಿಗಿಂತ ದೊಡ್ಡದಾದ ಮಿಥ್ಯ ಪ್ರತಿಬಿಂಬವನ್ನ ಯಾವ ಮಿರರ್ ಇಂದ ಪಡಿಬಹುದು ಅಂತ ಕೇಳಿದರೆ ನೆನ್ಪಿಟ್ಕೋಬೇಕು. ಯಾವ ಮಿರರ್ ಇಂದ, ಪೀನ ಮಸೂರನ, ನಿಮ್ನ ಮಸೂರನ, ಪೀನ ದರ್ಪಣನ ಅಥವಾ ಮೇಲ್ಮೈ ಸಮತಲ ದರ್ಪಣನ ಅಂತ ಕೇಳಿದ್ರೆ ನೆನ್ಪಿಟ್ಕೋಬೇಕು. ಪೀನ ಮಸೂರನ, ನಿಮ್ನ ಮಸೂರನ, ಇದು ಪೀನ ದರ್ಪಣ ಆಗ್ಬೇಕು, ನಿಮ್ನ ದರ್ಪಣ ಆಗ್ಬೇಕು, ನಿಮ್ನ ದರ್ಪಣ. ನೋಡ್ರಿ, ಸೊ ಈ ಮಿರರ್ ಅಂತ ಬಂತಂದ್ರೆ ಅದರಲ್ಲಿ ಎಸ್ಪೆಷಲಿ ಗೋಲಿಯ ದರ್ಪಣ ಅಂದ್ರೆ ಸ್ಪೆರಿಕಲ್ ಮಿರರ್ ಅಂತ ಕರಿತೀವಿ. ಸ್ಪೆರಿಕಲ್ ಮಿರರ್ ಅದರಲ್ಲಿ 2 ಟೈಪ್ ಬರ್ತವೆ. ಒಂದು ನಿಮ್ನ ದರ್ಪಣ ಅಂದ್ರೆ ಕಾನ್ಕೇವ್ ಅಂತ ಕರಿತೀವಿ, ಬಹಳ ಸಲ ಪ್ರಶ್ನೆ ಹಾಕಿದ್ರೆ ನೆನ್ಪಿಟ್ಕೋಬೇಕು. ಇನ್ನೊಂದು ಪೀನ ದರ್ಪಣ ಅಂತ ಕರಿತೀವಿ. ಪೀನ ದರ್ಪಣ ಅಂದ್ರೆ ಕಾನ್ವೆಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನಿಮ್ನ ದರ್ಪಣ ಅಂತಂದ್ರೆ ಈ ತರ ಇರುತ್ತೆ, ಔಟ್ ಸೈಡ್ ಕೋಟಿಂಗ್ ಆಗಿರುತ್ತೆ, ಅಂದ್ರೆ ಕೇವ್ ತರನೇ ಇರುತ್ತೆ, ಗುಹೆ ತರನೇ. ನೋಡ್ರಿ, ಇಲ್ಲಿಗೆ ಬೆಳಕಿನ ಕಿರಣಗಳು ಏನಾದ್ರು ಬಿದ್ರೆ ಒಳಭಾಗದಲ್ಲಿ ಪ್ರತಿಫಲನ ಹೊಂದಿರುತ್ತೆ, ವಾಪಸ್ಸು ಬೆಳಕಿನ ಕಿರಣಗಳು ಇಲ್ಲಿ ಬಿದ್ರೆ ಇಲ್ಲಿ ಹೋಗುತ್ತೆ. ನೋಡ್ರಿ, ಅದೇ ಇಲ್ಲಿ ಬಿತ್ತಾರೆ ಬೆಳಕಿನ ಕಿರಣಗಳು, ವೆರಿ ಗುಡ್, ಇಲ್ಲಿ ಬರುತ್ತೆ. ಅದೇ ಇಲ್ಲಿ ಬಿತ್ತ ಬೆಳಕಿನ ಕಿರಣಗಳು ಇಲ್ಲಿ ಹೋಗುತ್ತೆ, ಅಂದ್ರೆ ಇಲ್ಲಿ ಬಿದ್ದರೆ ಬೆಳಕಿನ ಕಿರಣಗಳು ಇಲ್ಲಿ ಬಂತು, ಇಲ್ಲಿ ಬಿದ್ದರೆ ಬೆಳಕಿನ ಕಿರಣಗಳು ಇಲ್ಲಿ ಹೋಗುತ್ತೆ. ಅಂದ್ರೆ ನಿಮ್ನ ದರ್ಪಣದ ವಿಶೇಷತೆ ಏನ್ ಮಾಡುತ್ತಪ್ಪ ಅಂದ್ರೆ ಬೆಳಕಿನ ಕಿರಣಗಳನ್ನ ಕೇಂದ್ರೀಕೃತಗೊಳಿಸುತ್ತೆ, ಅಂದ್ರೆ ಕನ್ವರ್ಜ್ ಮಾಡುತ್ತೆ, ನೆನ್ಪಿಡ್ಕೋಬೇಕು. ನೆಕ್ಸ್ಟ್ ಪೀನ ದರ್ಪಣಕ್ಕೆ ಬರೋಣ. ಸೇಮ್, ಇದು ಹೊರಗಿನ ಭಾಗ ಕೋಟಿಂಗ್ ಆಗಿರುತ್ತೆ, ಒಳಗೆ ರಿಫ್ಲೆಕ್ಷನ್ ಪ್ರತಿಫಲನ ಹೊಂದಿರುತ್ತೆ. ಇದು ಉಲ್ಟಾ, ಇದು ಒಳಗಿನ ಭಾಗ ಕೋಟಿಂಗ್ ಆಗಿರುತ್ತೆ, ಮೆರುಗಾಗಿರುತ್ತೆ, ಹೊರಗಡೆ ರಿಫ್ಲೆಕ್ಷನ್ ಹೊಂದಿರುತ್ತೆ. ಅಂದ್ರೆ ಇಲ್ಲಿ ಬಿದ್ದಿರೋ ಬೆಳಕಿನ ಕಿರಣಗಳು ಹಿಂಗ್ ಹೋಕ್ಕವೆ, ಇಲ್ಲಿ ಬಿದ್ದಿರೋ ಬೆಳಕಿನ ಕಿರಣಗಳು ಹಿಂಗ್ ಹೋಕ್ಕವೆ, ಮತ್ತೆ ಇಲ್ಲಿ ಬಿದ್ದಿರೋ ಬೆಳಕಿನ ಕಿರಣಗಳು ಹಿಂಗ್ ಹೋಕ್ಕವೆ. ನೋಡ್ರಿ, ಇಲ್ಲ ಆದ್ರೆ ನಿಮ್ನ ದರ್ಪಣದಲ್ಲಿ ಬೆಳಕಿನ ಕಿರಣಗಳು ಕೇಂದ್ರೀಕೃತಗೊಂಡ್ವು. ಪೀನ ದರ್ಪಣದಲ್ಲಾದ್ರೆ ಬೆಳಕಿನ ಕಿರಣಗಳು ಏನ್ ಮಾಡ್ತದವೆ, ವಿಕೇಂದ್ರೀಕೃತಗೊಳ್ತಾ ಇದಾವೆ. ವಿಕೇಂದ್ರೀಕೃತ ಅಂತ ಅಂದ್ರೆ ಡೈವರ್ಜ್ ಆಗ್ತದೆ, ಹೌದಾ, ಡೈವರ್ಜ್ ಆಗ್ತದೆ, ವಿಕೇಂದ್ರೀಕೃತಗೊಳ್ತದೆ, ಡೈವರ್ಜ್ ಆಗ್ತದೆ. ನೆಕ್ಸ್ಟ್ ಈ ನಿಮ್ನ ದರ್ಪಣವನ್ನ ಎಲ್ಲಿ ಯೂಸ್ ಮಾಡ್ತೀವಿ ಗೊತ್ತಾ? ನಿಮ್ನ ದರ್ಪಣವು ವಸ್ತುವು ಅಗತ್ಯಕ್ಕಿಂತ ದೊಡ್ಡದಾಗಿ ಕಾಣಕ್ಕೆ, ಅಂದ್ರೆ ಅದು ಇರೋದಕ್ಕಿಂತ ದೊಡ್ಡದಾಗಿ ಕಾಣೋ ಅಂತ ಪ್ಲೇಸ್ ಅಲ್ಲಿ ನಿಮ್ನ ದರ್ಪಣ ಯೂಸ್ ಮಾಡ್ತೀವಿ. ಎಲ್ಲಿ ಯೂಸ್ ಮಾಡ್ತೀವಿ? ಈ ENT ಸ್ಪೆಷಲಿಸ್ಟ್ ಆಗಿರ್ಬೋದು, ಅಥವಾ ಡೆಂಟಿಸ್ಟ್, ದಂತ ವೈದ್ಯರು ಇರ್ತಾರಲ್ಲ, ಆ ದಂತ ವೈದ್ಯರ ಸಲಕರಣೆಗಳಲ್ಲಿ ಈ ನಿಮ್ನ ದರ್ಪಣ ಇರುತ್ತೆ. ದಂತ ವೈದ್ಯರು ಹಲ್ಲನ್ನ ನೋಡಕ್ಕೆ ಒಳಗಡೆ ಒಂದು ಸ್ಪೂನ್ ತರ ಹಾಕ್ತಾರೆ ಗೊತ್ತಾ, ಅದು ಸ್ಪೂನ್ ಅಲ್ಲ, ಅದು ಆಕ್ಚುಲಿ ಮಿರರ್ ಅನ್ನ ಹಾಕ್ತಾರೆ ಒಳಗಡೆ. ಮಿರರ್ ಅಂದ್ರೆ ನಿಮ್ಮ ಹಲ್ಲು ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ, ಆ ಮಿರರ್ ಅಲ್ಲಿ ಏನಾಗುತ್ತೆ, ದೊಡ್ಡದಾಗಿ ಕಾಣಿಸುತ್ತೆ ಸ್ವಲ್ಪ ಹಲ್ಲು. ಸೊ ಅಲ್ಲಿ ಹಲ್ಲು ಚಿಕ್ಕದಾಗಿತ್ತು, ಅದರಲ್ಲಿ ದೊಡ್ಡದು ಕಾಣಿಸ್ತು, ಅಂದ್ರೆ ಆ ವಸ್ತುಕಿನ ಜಾಸ್ತಿ ದೊಡ್ಡದಾಗಿ ಅಥವಾ ಗಾತ್ರದಲ್ಲಿ ಹೆಚ್ಚಾಗಿ ಕಾಣ್ಬೇಕಂದ್ರೆ ಅಲ್ಲಿ ನಿಮ್ನ ದರ್ಪಣವನ್ನ ಯೂಸ್ ಮಾಡ್ತೀವಿ, ನೆನ್ಪಿಡ್ಕೋಬೇಕು. ಯಾಕಂದ್ರೆ ಅದು ಕನ್ವರ್ಜಿಂಗ್ ರೇಸ್ ಇರ್ತವೆ, ಹಂಗಾಗಿ ಅಲ್ಲಿ ನಿಮ್ನ ದರ್ಪಣವನ್ನ ಯೂಸ್ ಮಾಡ್ತೀವಿ. ವಸ್ತುಗಳು ನಮಗೆ ಗಾತ್ರಕ್ಕಿಂತ ಚಿಕ್ಕದಾಗಿ ಕಾಣಿಸ್ಬೇಕಂದ್ರೆ ಪೀನ ದರ್ಪಣವನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಹಿಂದೆ ದೊಡ್ಡ ಬಸ್ ಬರ್ತಾ ಇರುತ್ತೆ, ನಾವು ಬೈಕಲ್ಲಿ ಹೋಗ್ಬೇಕಾದ್ರೆ ಒಂದ್ ಸಣ್ಣ ಮಿರರ್ ಅಲ್ಲಿ ಬಸ್ ಕಾಣಿಸುತ್ತೆ, ಅಂದ್ರೆ ಬೈಕಿನ ಮಿರರ್ಸ್, ಇನ್ನೋಟದ ಕನ್ನಡಿಗಳು ಇರ್ತಾವಲ್ಲ ವಾಹನದಲ್ಲಿ, ಆ ಇನ್ನೋಟದ ಕನ್ನಡಿಗಳು ಅಂದ್ರೆ ರೇರ್ ಮಿರರ್ಸ್ ಅಲ್ಲಿ ಏನ್ ಯೂಸ್ ಮಾಡ್ತೀವಿ, ಪೀನ ದರ್ಪಣವನ್ನು ಯೂಸ್ ಮಾಡ್ತೀವಿ. ಯಾಕಂದ್ರೆ ಅದು ಬೆಳಕಿನ ಕಿರಣನ ಡೈವರ್ಜ್ ಮಾಡುತ್ತೆ, ನೆನಪಿಡ್ಕೋಬೇಕು. ಸೊ ಇಷ್ಟು ಕಾನ್ಸೆಪ್ಟ್ ನೆನಪಿಡ್ಕೋಬೇಕು. ಇಲ್ಲಿ ಏನ್ ಕೇಳಿದರೆ ನಮಗೆ ಪ್ರಶ್ನೆಯಲ್ಲಿ, ವಸ್ತುವಿಗಿಂತ ದೊಡ್ಡದಾದ ಅಂದ್ರೆ ಆಗ್ಲೇನೆ ಹೇಳಿದೆ,
ಅಲ್ಲೂ ಚಿಕ್ಕದು ಕಾಣಿಸ್ತಾ ಇತ್ತು, ದಂತ ವೈದ್ಯರು ಬಳಸೋ ಸಲಕರಣೆಗಳು ಅಲ್ಲಿ ದೊಡ್ಡದು ಕಾಣಿಸ್ತು. ಅಲ್ಲಿಗೆ ಅರ್ಥ ಏನತ್ತಪ್ಪ ಅಂತಂದ್ರೆ, ವಸ್ತು ಚಿಕ್ಕದಿರೋದು ದೊಡ್ಡದು ಮಾಡ್ಕೊಂಡು ನೋಡ್ಬೇಕಂದ್ರೆ ಅಲ್ಲಿ ಯಾವ ಮಿರರ್ನ ಯೂಸ್ ಮಾಡ್ತೀವಿ, ನಿಮ್ನ ದರ್ಪಣವನ್ನ ಯೂಸ್ ಮಾಡ್ತೀವಿ. ಸೊ ನಿಮ್ನ ದರ್ಪಣ ವಸ್ತುವಿನ ಸಣ್ಣದಿರೋದು ದೊಡ್ಡದು ಮಾಡುತ್ತೆ, ಪೀನ ದರ್ಪಣ ದೊಡ್ಡದಿರೋ ವಸ್ತುವನ್ನ ಚಿಕ್ಕದು ಮಾಡುತ್ತೆ. ಕಾನ್ಸೆಪ್ಟ್ ನೆನ್ಪಿಡ್ಕೋಬೇಕು, ಬುಕ್ ಓದಿರೋ ಅರ್ಥ ಆಗಲ್ಲ, ಚೆನ್ನಾಗಿ ನೆನ್ಪಿಡ್ಕೊಡ್ರಿಲ್ಲ. ನೆಕ್ಸ್ಟ್, ಮೇಲ್ಮೈ ಸಮತಲ ದರ್ಪಣ ಇದೆಲ್ಲ ವಸ್ತು ಎಷ್ಟಿರುತ್ತೆ ಅಷ್ಟೇ ತೋರಿಸುತ್ತೆ. ಅಂದ್ರೆ ನಾವು ಮೇಕಪ್ ಮಿರರ್ ಯೂಸ್ ಮಾಡ್ತೀವಲ್ಲ, ಪ್ಲೇನ್ ಮಿರರ್, ಅದು ಅಲಂಕಾರಿಕ ದರ್ಪಣ ಪ್ಲೇನ್ ಮಿರರ್. ವಸ್ತು ಎಷ್ಟಿರುತ್ತೆ ಅಷ್ಟೇ ತೋರಿಸೋದು ಪ್ಲೇನ್ ಮಿರರ್. ವಸ್ತುಕಿನ ದೊಡ್ಡದು ತೋರಿಸೋದು ನಿಮ್ನ ದರ್ಪಣ, ಆ ವಸ್ತುಕಿನ ಚಿಕ್ಕ ತೋರಿಸೋದು ಪೀನ ದರ್ಪಣ ಅಂದ್ರೆ ಕಾನ್ವೆಕ್ಸ್ ಮಿರರ್. ನಿಮ್ನ ದರ್ಪಣ ಕಾನ್ಕೇವ್ ಮಿರರ್, ವಸ್ತುಕಿನ ದೊಡ್ಡದು ಅಂದ್ರೆ ಅದು ನಿಮ್ನ ದರ್ಪಣ, ಕಾನ್ಕೇವ್ ಮಿರರ್. ಆಪ್ಷನ್ ಯಾವ್ದಾಗುತ್ತೆ, ಬಿ ಆಗುತ್ತೆ. ಸೊ ಇದು 8ನೇ ಪ್ರಶ್ನೆ. ನೆಕ್ಸ್ಟ್, ಸೊ ಎಂಟು ಪ್ರಶ್ನೆಗಳನ್ನ ಸೈನ್ಸ್ ವಿಭಾಗದಿಂದ ನಾವು 2018ರ ಪೊಲೀಸ್ ಪ್ರಶ್ನೆ ಪತ್ರಿಕೆಯಲ್ಲಿ, ಅಂದರೆ ರಿಸರ್ವ್ ಪೊಲೀಸ್, ಸಶಸ್ತ್ರ ಮೀಸಲು ಪಡೆ, ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್ ಪೊಲೀಸ್ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ವಿ. ಇದು ಈ ಪ್ರಶ್ನೆ ಪತ್ರಿಕೆಯ ವಿಶೇಷತೆ ಆಗಿತ್ತು. ಸೊ ನೆಕ್ಸ್ಟ್, ಎಲ್ಲ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಬೇಕಂದ್ರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಚೆನ್ನಾಗಿ ಹೋದ್ರೆ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ಕೊಂತ ಹೋದ್ರೆ, ಯಾವುದೇ ಪ್ರಶ್ನೆ ಪತ್ರಿಕೆ ತಗೊಳ್ರೆ ಪ್ರಶ್ನೆ ಪತ್ರಿಕೆಯಲ್ಲೇ ನಿಮ್ದು ಸೆಲೆಕ್ಷನ್ ಆಗೋದು ನಿಂತಿರುತ್ತೆ. 90% ಪ್ರಶ್ನೆ ಪತ್ರಿಕೆ ಯಾರು ಚೆನ್ನಾಗಿ ತಿಳ್ಕೊಂತಿರೋ, ಅರ್ಥ ಮಾಡ್ಕೊಂತಿರೋ, ಯಾವ ವಿಭಾಗದಿಂದ ಪ್ರಶ್ನೆ ಕೇಳಿದ್ದಾರೆ, ಎಷ್ಟು ಡಿಫಿಕಲ್ಟ್ ಲೆವೆಲಲ್ಲಿ ಪ್ರಶ್ನೆ ಕೇಳಿದ್ದಾರೆ ಅಂತ ಗೊತ್ತಾಗುತ್ತೋ ಅವ್ರದಂತೂ 100% ಎಕ್ಸಾಮು ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ಪ್ರಶ್ನೆ ಪತ್ರಿಕೆ ಪ್ರೀವಿಯಸ್ ಇಯರಲ್ಲಿ ಯಾವ ಥರ ಕೇಳಿದ್ರೆ ಮುಂದೆ ಯಾವ ಥರ ಕೇಳ್ಬೋದು ಅನ್ನೋ ಒಂದು ಅನಾಲಿಸಿಸ್ ಮೈಂಡಲ್ಲಿ ಓದಿದ್ರೆ ನೀವು ಪ್ರತಿ ದಿನ ಓದಬೇಕಾದ್ರೂ ರೀಡಿಂಗ್ ವೇಸ್ಟ್ ಆಗಲ್ಲ. ಪ್ರಶ್ನೆ ಪತ್ರಿಕೆ ಫಸ್ಟ್ ಓದ್ಬಿಟ್ಟು ಆಮೇಲೆ ಕಂಟೆಂಟಿಗೆ ಹೋಗ್ಬೇಕು. ಅಟ್ಲೀಸ್ಟ್ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಪ್ರಶ್ನೆಗಳು ಕೇಳ್ತಿದ್ರೆ ನಾವು ಯಾವ ಥರ ಓದ್ಬೋದು ಅಂತ. 1 ವರ್ಷ 2 ವರ್ಷ 5 ವರ್ಷ ಓದ್ಬಿಟ್ಟು ನಮಗೆ ಖುಷಿ ಆಗೋದು, ನಮಗೆ ಈಸಿ ಆಗೋದು ಓದ್ಬಿಟ್ಟು ಡೈರೆಕ್ಟಾಗಿ ಪ್ರಶ್ನೆ ಪತ್ರಿಕೆಗೆ ಬಂದರೆ ಅಯ್ಯೋ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇಷ್ಟೊಂದು ಡಿಫಿಕಲ್ಟ್ ಕೇಳ್ತಾರೆ ಅನ್ಸುತ್ತೆ. ಫಸ್ಟೇ ಕ್ವಶನ್ ಪೇಪರ್ ಓದ್ಬಿಟ್ರೆ ನಿಮಗೆ ಗೊತ್ತಾಗುತ್ತಲ್ವಾ ಯಾವ ಲೆವೆಲಿಗೆ ಓದ್ಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸ್ನ, ಅಥವಾ ನೀವು ತಗೊಂಡಿರೋ ಹುದ್ದೆಗೆ ಯಾವ ಲೆವೆಲಿಗೆ ಪ್ರಿಪರೇಷನ್ ಮಾಡ್ಬೇಕಂತ ಗೊತ್ತಾಗುತ್ತಲ್ವಾ. ಯಾವ ಹುದ್ದೆಯನ್ನು ಕನಸು ಕಾಣಿಸ್ತಿದ್ರೋ ಅದೇ ಹುದ್ದೆ ನಿಮಗೆ ಈಡೇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.